हरे राम राम हरे हरे। मूकं करोति वाचालं पुंगं लङ्घयति वन्दे श्रीगुरुं निरतारिणं परमानन्दमाधवं श्रीचैतन्यमीश्वरम्। ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नाम श्रेष्ठं मनुमपि सचिपुत्रमत्र स्वरूपं रूपं तस्याग्रजं गुरुपुरीं माधुरीं गोष्ठवतीं राधाकुण्डं गिरिवरं महुराधिका माधवाशां प्राप्तो यस्य प्रतितकृपया श्रीगुरुं तन्तोऽस्मि। ಹರೇ ಕೃಷ್ಣ. 1-8-26. 1-8-26. जन्मैश्वर्य श्रुतश्रीभिर्एदमानामदपुमान् नैवार्हत्य विधातुं वै त्वामकिञ्चन गोचरम्। जन्मैश्वर्य श्रुतश्रीभिर्एदमानामदपुमान् नैवार्हत्य विधातुं वै त्वामकिञ्चन गोचरम्। जन्मैश्वर्य श्रुतश्रीभिर्एदमानामदपुमान् नैवार्हत्य विधातुं वै त्वामकिंचन ಗೋಚರಂ. ಅನುವಾದ ಭಾವಾರ್ಥ ಯಾರಾದರೂ ದಯವಿಟ್ಟು ಓದಿ. ಹರೇ ಕೃಷ್ಣ ಪ್ರಭು. ಮಧುಜಿ ಓದಿ. ಅನುವಾದ. ಓ ನನ್ನ ಪ್ರಭುವೆ, ಐಹಿಕವಾಗಿ ರಿಕ್ತರಾದವರು ಮಾತ್ರ ನಿನ್ನನ್ನು ಸುಲಭವಾಗಿ ಸಮೀಪಿಸಬಲ್ಲರು. ಐಹಿಕ ಪ್ರಗತಿಯ ಹಾದಿಯಲ್ಲಿ ಇರುವವರಿಗೆ ಎಂದರೆ ಗೌರವಾನ್ವಿತ ಕುಟುಂಬದಲ್ಲಿ ಜನನ, ಮಹಾ ಸಂಪತ್ತು, ಉನ್ನತ ಶಿಕ್ಷಣ, ದೈಹಿಕ ಸೌಂದರ್ಯ ಇವುಗಳ ಮೂಲಕ ಪ್ರಗತಿಯನ್ನು ಸಾಧಿಸಲು ಯತ್ನಿಸುವವರಿಗೆ ನಿನ್ನನ್ನು ಪ್ರಾಮಾಣಿಕ ಭಾವದಿಂದ ಸಮೀಪಿಸಲು ಸಾಧ್ಯವಿಲ್ಲ. ಭಾವಾರ್ಥ. ಐಹಿಕ ಪ್ರಗತಿ ಎಂದರೆ ಶ್ರೀಮಂತ ಕುಟುಂಬದಲ್ಲಿ ಜನಿಸುವುದು, ತುಂಬಾ ಐಶ್ವರ್ಯ ಹೊಂದುವುದು, ವಿದ್ಯಾವಂತರಾಗುವುದು ಮತ್ತು ಆಕರ್ಷಣೀಯ ಶರೀರ ಸಂಪತ್ತು ಹೊಂದುವುದು ಎಂದು ಅರ್ಥ. ಈ ಎಲ್ಲಾ ಲೌಕಿಕರಿಗೆ ಈ ಎಲ್ಲಾ ಬಗೆಯ ಐಷಾರಾಮ ಸಂಪತ್ತನ್ನು ಪಡೆಯುವ ಹುಚ್ಚು. ಇದನ್ನೇ ಲೌಕಿಕ ನಾಗರಿಕತೆಯ ಮುನ್ನಡೆ ಎಂದು ಕರೆಯಲಾಗಿದೆ. ಇದರ ಪರಿಣಾಮವೆಂದರೆ ಈ ಎಲ್ಲಾ ಲೌಕಿಕ ಸಂಪತ್ತಿನ ಸಂಗ್ರಹಣೆಯಿಂದ ವ್ಯಕ್ತಿ ಅಸಹಜವಾಗಿ ಉಬ್ಬಿ ಬಿಡುತ್ತಾನೆ. ಇಂಥ ಅಶಾಶ್ವತ ಸಂಪತ್ತಿನಿಂದ ಮದಿಸುತ್ತಾನೆ. ಪರಿಣಾಮವಾಗಿ ಹೀಗೆ ಕೊಬ್ಬಿದ ವ್ಯಕ್ತಿಗಳು ಓ ಗೋವಿಂದ, ಓ ಕೃಷ್ಣ ಎಂದು ಭಗವಂತನ ಪವಿತ್ರ ನಾಮವನ್ನು ಭಾವುಕತೆಯಿಂದ ಉಚ್ಚರಿಸುವ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾರೆ. ಒಮ್ಮೆ ಕೃಷ್ಣ ನಾಮವನ್ನು ಉಚ್ಚರಿಸಿದರೆ ಸಾಕು, ಪಾಪಿಯಾದವನು ತಾನು ಮಾಡಲಾರದಷ್ಟು ಪಾಪಗಳ ರಾಶಿಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಭಗವನ್ನಾಮ ಸಂಕೀರ್ತನೆಯ ಶಕ್ತಿ ಅಂತಹುದು. ಈ ಹೇಳಿಕೆಯಲ್ಲಿ ಲವಲೇಶವು ಉತ್ಪ್ರೇಕ್ಷೆ ಇಲ್ಲ. ನಿಜವಾಗಿ ನೋಡಿದರೆ ಭಗವಂತನ ಪವಿತ್ರ ನಾಮಕ್ಕೆ ಅಂತ ಸರ್ವಶಕ್ತಿ ಇದೆ. ಆದ್ರೆ ಅಂತ ನಾಮೋಚ್ಚಾರಣೆಗೆ ಒಂದು ಗುಣಮಟ್ಟ ಇದೆ. ಇದು ಭಾವದ ಉತ್ಕೃಷ್ಟತೆಯನ್ನು ಅವಲಂಬಿಸಿದೆ. ಅಸಹಾಯಕನಾದವನು ಉಚ್ಚರಿಸುವ ಭಗವನ್ನಾಮದಲ್ಲಿ ಇರುವ ಭಾವ ತೀವ್ರತೆ ಮತ್ತು ಪ್ರಾಮಾಣಿಕತೆಗಳು ಐಹಿಕ ತೃಪ್ತಿ ಹೊಂದಿದವನು ಉಚ್ಚರಿಸುವ ಭಗವನ್ನಾಮಕ್ಕೆ ಇರಲು ಸಾಧ್ಯವಿಲ್ಲ. ಸಂಪತ್ತಿನ ಮದದಿಂದ ಕೂಡಿದ ವ್ಯಕ್ತಿ ಕೂಡ ಆಗೊಮ್ಮೆ ಈಗೊಮ್ಮೆ ಭಗವಂತನ ಪವಿತ್ರ ನಾಮವನ್ನು ಉಚ್ಚರಿಸಬಹುದು. ಆದರೆ ಅವನಲ್ಲಿ ಗುಣಾತ್ಮಕವಾಗಿ ನಾಮೋಚ್ಚಾರಣೆ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಆದ್ದರಿಂದ ಐಹಿಕ ಪ್ರಗತಿಯ 4 ತತ್ವಗಳಾದ 1 ಉತ್ತಮ ಕುಟುಂಬ, 2ನೇದು ಒಳ್ಳೆಯ ಸಂಪತ್ತು, 3ನೇದು ಉನ್ನತ ಶಿಕ್ಷಣ ಮತ್ತು ಆಕರ್ಷಣೀಯ ಚೆಲುವು ಇವೆಲ್ಲವೂ ನಿಜ ಹೇಳುವುದಾದ್ರೆ ಆಧ್ಯಾತ್ಮಿಕ ಪ್ರಗತಿಯ ಹಾದಿಯಲ್ಲಿ ಅನರ್ಹತೆಗಳು. ಜ್ವರವು ಅಸೌಖ್ಯ ಶರೀರದ ಬಾಹ್ಯ ಲಕ್ಷಣವಾಗಿರುವಂತೆ ಶುದ್ಧ ಜೀವಾತ್ಮದ ಭೌತಿಕ ಆವರಣ ಅವನ ಬಾಹ್ಯ ಲಕ್ಷಣವಾಗಿರುತ್ತದೆ. ಸಾಮಾನ್ಯ ರೀತಿಯಲ್ಲಿ ಜ್ವರದ ತಾಪವನ್ನು ಇಳಿಸಬೇಕೇ ಹೊರತು
ತಪ್ಪು ಚಿಕಿತ್ಸೆಯಿಂದ ಅದನ್ನು ಹೆಚ್ಚಿಸಲು ಹೋಗಬಾರದು. ಕೆಲವು ಸಲ ಆಧ್ಯಾತ್ಮಿಕವಾಗಿ ಮುಂದುವರಿದ ವ್ಯಕ್ತಿಗಳು ಐಹಿಕವಾಗಿ ನಿರ್ಗತಿಕರಾಗಿರುವುದನ್ನು ನಾವು ನೋಡುತ್ತೇವೆ. ಇದು ಆ, ನಿರುತ್ಸಾಹದಾಯಕವೇನಲ್ಲ. ಇದಕ್ಕೆ ಬದಲಾಗಿ ಜ್ವರದ ತಾಪ ಇಳಿಯುವುದು ಒಳ್ಳೆಯ ಲಕ್ಷಣವಾಗಿದ್ದ ಹಾಗೆ ಇಂಥ ದಾರಿದ್ರ್ಯವು ಒಳ್ಳೆಯ ಲಕ್ಷಣವೇ. ಬದುಕಿನ ಗುರಿಯ ಬಗ್ಗೆ ಭ್ರಮೆಗೊಳಿಸುವ ಐಹಿಕ ಮದಗಳ ಪ್ರಮಾಣವನ್ನು ತಗ್ಗಿಸುವುದು ನಮ್ಮ ಜೀವನ ತತ್ವವಾಗಿರುತ್ತದೆ. ಹೀಗೆ ಪೂರ್ಣವಾಗಿ ಭ್ರಮಿತರಾದವರು ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಖಂಡಿತವಾಗಿಯೂ ಅನರ್ಹರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೋಡಿ ಎಷ್ಟು ಅದ್ಭುತವಾಗಿರೋ ಈ ಭಾವಾರ್ಥ. ಇದನ್ನ ಒಂದು 100 ಸರ್ತಿ ಓದಿದ್ರು ಆ ನಮ್ಗೆ ತೃಪ್ತಿ ಆಗೋದಿಲ್ಲ. ಇನ್ನೂ ಜಾಸ್ತಿ, ಇನ್ನೂ ಮತ್ತೆ ತಿರ್ಗಾ ತಿರ್ಗಾ ಓದ್ಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಇಡೀ ಕೃಷ್ಣ ಪ್ರಜ್ಞೆ ಸಾರಾಂಶ ಈ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಅದ್ಭುತವಾದ ಭಾವಾರ್ಥ ಇದು. ಇದಕ್ಕಿಂತ ಮುಂಚೆನು 1:8:25 ಅದರಲ್ಲೂ ಆ ಭಾವಾರ್ಥನ ತುಂಬಾ ಚೆನ್ನಾಗಿದೆ. ಸೊ ಕೃಷ್ಣ ಪ್ರಜ್ಞೆ ಸಾರಾಂಶ ಏನು ಅಂದ್ರೆ ಈ ಭಾವಾರ್ಥ. ಸೊ ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಏದಮಾನ ಮದ ಪುಮಾನ್. ಇದು 4 ಏನ್ ಕೊಡುತ್ತೆ? ನಮ್ಗೆ ಮದ ಕೊಡುತ್ತೆ. ಮದ ಅಂದ್ರೆ ಇಂಟಾಕ್ಸಿಕೇಶನ್, ಅಹಂಕಾರ, ಪ್ರೈಡ್, ಗರ್ವ, ಜಂಭ, ದಂಭ. ಸಂಸ್ಕೃತದಲ್ಲಿ ದಂಭ, ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥಃ ಸಂಪದಂ ಆಸುರಿಂ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಹ್ಮ್ ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ. ಪಾರುಷ್ಯ ಅಂದ್ರೆ ವರ್ಟ್ ಮಾತು, ಹಾರ್ಷ್ ಮಾತಾಡೋದು. ಸೊ ಪಾರುಷ್ಯಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ. ತಮೋಗುಣದಿಂದ, ಅಜ್ಞಾನದಿಂದ ಹುಟ್ಟು ಬರ್ತಿರೋ ಇವೆಲ್ಲ ಗುಣಗಳು. ಪಾರ್ಥಃ ಸಂಪದಂ ಆಸುರಿಂ, ಅಸುರ ಗುಣಗಳು. ಯಾರಲ್ಲಿ ಪ್ರೈಡ್, ಅಹಂಕಾರ ಇರತ್ತೆ, ದಂಭ ಇರತ್ತೆ, ಅವ್ರನ್ನ ಭಗವಂತ ಮೆಚ್ಚೋದಿಲ್ಲ. ಯಾಕೆಂದ್ರೆ ಅದು ಪಾರ್ಥಃ ಸಂಪದಂ ಆಸುರಿಂ, ಅಸುರ ವೃತ್ತಿ, ಅಸುರ ಗುಣಗಳು. ಅಸುರರಲ್ಲಿ ಇರಬೇಕಾಗಿರೋ ಆ ಗುಣಗಳು. ಅದು ಭಕ್ತರಲ್ಲಿ ಅದು ಕಾಣಿಸ್ಕೊಂಡ್ರೆ ಅವರು ಭಕ್ತರೇ ಅಲ್ಲ. ಭಗವಂತ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಸೊ ಕೃಷ್ಣ ನಾರದ ನಾರದ ಭಕ್ತಿ ಸೂತ್ರದಲ್ಲಿ ಬರುತ್ತೆ. ಆ, ಈಶ್ವರಸ್ಯಾಪಿ ಅಭಿಮಾನಿ ದ್ವೇಷತ್ವಾತ್ ದೈನ್ಯ ಪ್ರಿಯತ್ವಾತ್. ಅಂದ್ರೆ ಈಶ್ವರಸ್ಯಾಪಿ ಅಂದ್ರೆ ಭಗವಂತಾನು, ಬರೀ ಮನುಷ್ಯರಲ್ಲ, ಭಗವಂತಾನು. ಈಶ್ವರಸ್ಯಾಪಿ ಏನ್ ಮಾಡ್ತಾನೆ? ಅಪಿ ಅಂದ್ರೆ ಈಶ್ವರಸ್ಯಾಪಿ ಅಭಿಮಾನಿ ದ್ವೇಷತ್ವಾತ್. ಯಾರ್ ಅಭಿಮಾನಿಗಳಿರ್ತಾರೆ, ಅಭಿಮಾನಿ ಅಂದ್ರೆ ಗರ್ಭದಿಂದ ಇರೋ ಈ ದಂಭದಲ್ಲಿರೋ ಜನ, ದ್ವೇಷತ್ವಾತ್ ಅವ್ರನ್ನ ಮೆಚ್ಚೋದಿಲ್ಲ. ದ್ವೇಷತ್ವಾತ್ ಅಂದ್ರೆ ಭಗವಂತ ದ್ವೇಷ ಮಾಡೋದಿಲ್ಲ. ಅದು ದ್ವೇಷತ್ವಾತ್ ಅಂದ್ರೆ ಹೇಟ್. ಹೇಟ್ ಅಂದ್ರೆ ಅವನಿಗೆ ಇಷ್ಟ ಇಲ್ಲ. ದೈನ್ಯ ಪ್ರಿಯತ್ವಾತ್, ಭಗವಂತನಿಗೆ ಏನ್ ಇಷ್ಟ ಅಂದ್ರೆ ದೈನ್ಯ ಪ್ರಿಯತ್ವಾತ್. ಯಾರು ದೈನ್ಯದಿಂದ ನಡ್ಕೊಳ್ತಾರೆ ಅವರು ತುಂಬಾ ಪ್ರಿಯವಾದವರು ಭಗವಂತನಿಗೆ. ಸೊ ಆ, ಈ ಭಾವಾರ್ಥದಲ್ಲಿ ಸಾರಾಂಶ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ನೋಡಿ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದೆ ವರಿಬೇಕು ಅಂದ್ರೆ ಇದೆಲ್ಲ ನಮ್ಗೆ ಇಂಪೆಡಿಮೆಂಟ್ಸ್ ಅಂದ್ರೆ ಅಡಚಣೆಗಳು ಇವೆಲ್ಲ. ಜನ್ಮ ಐಶ್ವರ್ಯ ಶ್ರುತ ಶ್ರೀ. ಸೊ ಇದರಿಂದ ನಾವು ಭಾವದಿಂದ ನಾವು ಭಗವಂತನ ನಾಮಸ್ಮರಣೆನೇ ಮಾಡೋಕ್ಕಾಗೋದಿಲ್ಲ. ಭಗವಂತನ ಭಾವದಿಂದ ಕರೆಯೋಕೆ ಆಗೋದಿಲ್ಲ. ಭಾವದಿಂದ ಕರೆದ್ರೆ ಮಾತ್ರ ಭಗವಂತ ನಮ್ಮ ಕಡೆ ನೋಡ್ತಾನೆ. ಅವಶೇ ಅವ ಹ್ಯವಶ. ಹ್ಯವಶ ಅಂದ್ರೆ ಡೆಸ್ಪರೇಷನ್. ಡೆಸ್ಪರೇಷನ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ ಗೊತ್ತಿಲ್ಲ. ಡೆಸ್ಪರೇಷನ್ ಅಂದ್ರೆ ಆತರದಿಂದ, ತುಂಬಾ ಆತರದಿಂದ ಭಗವಂತನ ನಾಮವನ್ನು ತಗೊಳ್ಬೇಕಂತೆ. ಹ್ಯವಶೇನಾಪಿ ಯನ್ನಾಮಾನಿ ಕೀರ್ತಿತೆ ಸರ್ವಪಾತಕೈ ಪುಮಾನ್ ವಿಮುಚ್ಯತೆ ಸದ್ಯ ಸಿಂಹತರ್ಷೈರ್ ಮೃಗೈರಿವ. ಹ್ಯವಶದಲ್ಲಿ, ಆತರದಲ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಏನಾಗತ್ತೆ? ಆಗ ಸಿಂಹತರ್ಷೈರ್ ಮೃಗೈರಿವ. ಹೇಗೆ ಒಂದು ಸಿಂಹ ಗರ್ಜದಾಗ ಎಲ್ಲ ಹಕ್ಕಿಗಳು ಪ್ರಾಣಿಗಳು ಎಲ್ಲ ಓಡೋಗ್ಬಿಡುತ್ತೆ,
ಅದೇ ರೀತಿ ನಮ್ಮ ಪಾಪಗಳೆಲ್ಲ ಹಾರೋಗ್ಬಿಡತ್ತೆ. ಆರಾಮಾಗಿ ಕ್ಯಾಶುಯಲ್ ಆಗಿ ನಾವು ಸೋಫಾದಲ್ಲಿ ಕೂತ್ಕೊಂಡು ಹರೇ ಕೃಷ್ಣ ಅಂತ ಜಪ ಮಾಡಿ, ಅಂದ್ರೆ ಇಲ್ಲಿ ಮೆಟೀರಿಯಲಿ ಕಂಫರ್ಟಬಲ್ ಆಗಿದ್ದು ನಾವು ನಾಮಸ್ಮರಣೆ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಕೊಟ್ಟಿದ್ದಾರೆ. ಪ್ರಭುಪಾದರು ಬರೀತಾರೆ, ಯಾರು ಮೆಟೀರಿಯಲಿ ಕಂಫರ್ಟಬಲ್ ಆಗಿದ್ದಾರೆ ಅವರು ನಾಮಸ್ಮರಣೆ ಮಾಡ್ಬೋದು, ಅವಾಗ ಅವಾಗ ಒಕೇಶನಲ್ಲಿ ಮಾಡ್ಬೋದು, ಆದ್ರೆ ಭಾವದಿಂದ ಮಾಡಕ್ಕಾಗಲ್ಲ. ಹಂಗಾಗಿ ನಮ್ಗೆ ಯಾವಾಗ್ಲೂ ನಿದ್ದೆ ಇರತ್ತೆ, ಇಲ್ಲ ನಮ್ಗೆ ಆ ಎಂತೂಸಿಯಾಸಮ್ ಇರೋದಿಲ್ಲ. ಸೊ ಈ ರೀತಿ ಯಾರು ಮೆಟೀರಿಯಲಿ ಸುಖವಾಗಿರ್ತಾರೆ ಅವರು ಭಗವಂತನ ಹತ್ರ ಹೋಗೋದು ಅಸಂಭವ, ಸಾಧ್ಯನೇ ಇಲ್ಲ. ಭಗವಂತನ ಹತ್ರ ಹೋಗ್ಬೇಕು, ಅವನ ಆಶ್ರಯ ಪಡಿಬೇಕು, ಸಂಪೂರ್ಣವಾಗಿ ಅವನ ಆಶ್ರಯವನ್ನು ಪಡಿಬೇಕು ಅಂದ್ರೆ ನಮ್ಮಲ್ಲಿರೋ ಆ ಅಹಂಕಾರ, ಜನ್ಮದು, ಐಶ್ವರ್ಯದು, ಶ್ರುತ, ಶ್ರುತ ಅಂದ್ರೆ ಎಜುಕೇಶನ್ ನಮ್ದು, ಮತ್ತೆ ಶ್ರೀಭಿರ್ ನಮ್ಮ ಬ್ಯೂಟಿ. ಸೊ ಇವ್ ನಾಲ್ಕು ಇವ್ರ ಈ ಈ ನಾಲ್ಕು ಅಹಂಕಾರಗಳಿಂದ, ಈ ಮದದಿಂದ ನಾವು ದೂರ. ತ್ವಾಂ ಅಕಿಂಚನ ಗೋಚರ, ಭಗವಂತ ಬಂದು ಅವನು ಅಕಿಂಚನ ಗೋಚರ. ಯಾರು ಅಕಿಂಚನರಾಗಿರ್ತಾರೆ ಅವ್ರಿಗೆ ಮಾತ್ರ ಭಗವಂತ ಲಭ್ಯವಾಗಿದ್ದಾನೆ. ಸೊ ಇಲ್ಲಿ ಮಹಾಪುರುಷರು, ಮಹಾಭಾಗವತರು ಒಂದು ವೇಳೆ ನಮ್ಗೆ ಎಲ್ಲವನ್ನು ತ್ಯಜಿಸಿ ಆ, ವೈರಾಗ್ಯದಲ್ಲಿ, ವಿರಕ್ತಿಯಲ್ಲಿ ಅವ್ರ ಐಶ್ವರ್ಯವನ್ನು, ಜನ್ಮವನ್ನು, ಶ್ರೀಯನ್ನು ಎಲ್ಲವನ್ನು ತ್ಯಜಿಸಿದ್ರೆ ಅದು ನಾವೇನ್ ದುಃಖ ಶೋಕ ಪಡೆಯೋ ಸಂದರ್ಭ ಅಲ್ಲ. ಅದು ಭಗವಂತನ ತುಂಬಾ ಸುಲಭವಾಗಿ ನಮ್ಮ ಭಗವಂತ ಪಡೆಯೋ ಮಾರ್ಗ, ಆ ಮಾರ್ಗ ತುಂಬಾ ಸುಲಭ ಆಗೋಗ್ಬಿಡತ್ತೆ. ಅನನ್ಯ ಚೇತಾಹ ಸತತಂ ಯೋಮಾಂ ಸ್ಮರತೆ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ. ಸುಲಭವಾಗಿ ಭಗವಂತ ಸಿಗ್ತಾನೆ. ಸೊ ಅದಕ್ಕೆ ನಮ್ಮ ಜೀವನದಲ್ಲಿರೋ ಸಮಯ ನಾವು ಈ ಅರ್ಥ ವ್ಯವಸ್ಥೆನ ಸುಧಾರಿಸೋಕೆ, ಅರ್ಥವನ್ನು ಪಡೆಯೋಕೆ, ಆ, ಜನ್ಮ, ಐಶ್ವರ್ಯ, ಶ್ರುತ, ಶ್ರೀಭಿ, ಇದನ್ನೆಲ್ಲ ನಾವು ಆ, ಕಡಿಮೆ ಮಾಡಬೇಕು. ಕಡಿಮೆ ಅಲ್ಲ, ದೂರನೇ ಮಾಡಿಬಿಡ್ಬೇಕು. ಸಂಪೂರ್ಣವಾಗಿ ನಾವು ಅದನ್ನ ನಿಲ್ಲಿಸ್ಬೇಕು. ಯಾಕೆಂದ್ರೆ ಇವು ನಾಲ್ಕು ನಮ್ಗೆ ಮದ ಕೊಡತ್ತೆ, ಅಹಂಕಾರ ಕೊಡತ್ತೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಆಮ್, ಹೇಗೆ ಅಹಂಕಾರ, ಜಂಭ ಇರೋ ಜನ ಹೇಗ್ ಮಾತಾಡ್ತಾರೆ. ಇದಂ ಮಧ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯಸೆ ಮನೋರಥಂ ಇದಂ ಅಸ್ತಿ ಇದಂ ಅಪಿ ಮೇ ಭವಿಷ್ಯತಿ ಪುನರ್ಧನಂ ಹ್ಮ್, ಅಸೋ असौ मया हतः शत्रोर् हनिष्ये चापरानपि ईश्वरोऽहम् अहं भोगी सिद्धोऽहं बलवान् सुखी आढ्योऽपि जनवान् अस्मि कोऽन्योऽस्ति सदृशो मया यज्ञदास्यामि मोदिष्य इत्यज्ञान विमोहिता. ಇದಂ ಅದ್ಯ ಮಯಾ ಲಬ್ಧಂ, ಇವತ್ತು ನಾನು ಇಷ್ಟ ಪಡೆದೆ. ಇಮಂ ಪ್ರಾಪ್ಸ್ಯಸೆ ಮನೋರಥಂ, ನನ್ನ ಮನಸ್ಸು ಪೂರ್ತಿಯಾಗಿ ನಾನು ಇದನ್ನೆಲ್ಲ ವಸ್ತುಗಳನ್ನ ಪಡೆದೆ, ಆಸ್ತಿನ ಪಡೆದೆ. ಹ್ಮ್ ಇದಂ ಮಧ್ಯಂ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯಸೆ ಮನೋರ ಇದಂ ಅಸ್ತಿ ಇದಂ ಅಪಿ ಮೇ ಭವಿಷ್ಯತಿ ಪುನರ್ಧನಂ, ಇನ್ನು ಮುಂದೆ ಭವಿಷ್ಯದಲ್ಲಿ ಇನ್ನೂ ನಾನು ಸಂಪಾದನೆ ಮಾಡ್ತೀನಿ. ಇವತ್ತು ಕೋಟ್ಯಾಧೀಶ್ವರ, ಆಮೇಲೆ ಇನ್ನು ಶತಕೋಟ್ಯಾಧೀಶ್ವರನಾಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಸೆ. ಹ್ಮ್. ಭವಿಷ್ಯತಿ ಪುನರ್ಧನಂ. ಅಸೌ ಅಸೌ ಮಯ ಹತಃ ಶತ್ರುರ್, ಆ ಶತ್ರುನ ನಾನು ಸಾಯಿಸ್ಬಿಟ್ಟಿದ್ದೀನಿ. ಹ್ಮ್ ಹನಿಷ್ಯೇ ಚಾಪರಾನಪಿ, ಇನ್ನು ಮುಂದೆ ನಾನು ಬೇರೆ ಶತ್ರುಗಳನ್ನು ನಾನು ಸಾಯಿಸ್ಬಿಡ್ತೀನಿ. ಈಶ್ವರೋಹಂ, ನಾನು ಈಶ್ವರ. ಅಹಂ ಭೋಗಿ, ನನ್ನಷ್ಟು ಸುಪ್ರೀಂ ಎಂಜಾಯರ್ ಯಾರೂ ಇಲ್ಲ, ಬೆಂಗಳೂರಲ್ಲೇ ಯಾರೂ ಇಲ್ಲ. ಹ್ಮ್ ಸೊ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ನಾನು ಸಿದ್ಧನಾಗಿದ್ದೇನೆ, ನಾನು ಬಲವಾನ್, ನಾನು ಸುಖಿಯಾಗಿದ್ದೀನಿ. ನನ್ನ ಹತ್ರ ನೂರಾರು ಜನ ಓಡಾಡ್ಕೊಂಡಿರ್ತಾರೆ. ಪೊಲಿಟಿಷಿಯನ್ಸ್ಗೆ ಇದಿರತ್ತೆ ಈ ಭಾವನೆ, ನನ್ನ ಅಕ್ಕಪಕ್ಕದಲ್ಲಿ ನೂರಾರು ಜನ ಓಡಾಡ್ಕೊಂಡಿದ್ದಾರೆ, ನನ್ನ ಆಸ್ತಿ 2,000 ಕೋಟಿ ಆಸ್ತಿ ನಂದು. ಯಾರಿಗಂದ್ರೆ ಅವ್ರಿಗೆ ನಾನು ಬೈಬಹುದು, ಹೊಡಿಬಹುದು, ಅವಮಾನ ಮಾಡಬಹುದು, ಅತ್ಯಾಚಾರ ಮಾಡಬಹುದು. ಸೊ ಈ ತರ ಆ, ಏನಂತಾರೆ, ಹನಿಷ್ಯೆ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಆ, ಹ್ಮ್. ಆಢ್ಯೋಭಿ ಜನವಾನಸ್ಮಿ, ಆಢ್ಯೋಭಿ ಜನವಾನಸ್ಮಿ ಅಂದ್ರೆ ಎಷ್ಟೋ ಜನ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿದ್ದಾರೆ. ಕೋನ್ಯಸ್ತಿ ಸದೃಶೋಮಯ, ನಂತರ ಯಾರೂ ಇಲ್ಲ.
ಯಜ್ಞ ದಾಸ್ಯಾಮಿ ಮೋದಿಷ್ಯ. ಯಜ್ಞಗಳಲ್ಲಿ ನಾನೇ ದಾನ ಮಾಡ್ತಾ ಇದ್ದೀನಿ. ಆ, ಆ, ದೇವಸ್ಥಾನಕ್ಕೂ ಹೋಗ್ತಾರೆ, ಆದ್ರೆ ಪ್ರಾಣಿನ ಸಾಯಿಸು ತಿಂತಾರೆ. ಸೊ ಮಾಂಸನ ತಿಂತಾರೆ. ಸೊ ಈ ರೀತಿ ಯಜ್ಞ ದಾಸ್ಯಾಮಿ ಮೋದಿಷ್ಯ, ನಾನೇ ಎಲ್ಲ ದಾನ ಮಾಡ್ತಾ ಇದ್ದೀನಿ, ಹಂಗಾಗಿ ಎಲ್ಲ ಬದ್ಕೊಂಡಿದ್ದಾರೆ. ಹ್ಮ್ ಇತ್ಯಜ್ಞಾನ ವಿಮೋಹಿತ. ಇದು ಜಂಭ, ಪ್ರೈಡ್, ಅಂದ್ರೆ ಅಹಂಕಾರದಲ್ಲಿ ಮುಳುಗೋಗಿರೋ ವ್ಯಕ್ತಿ. ಯಾಕೆಂದ್ರೆ ಇದು ನ್ಯಾಚುರಲ್. ಯಾರ ಹತ್ರ ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಇರತ್ತೆ, ಅದು ನ್ಯಾಚುರಲ್ ಆಗಿ ಅವರಲ್ಲಿ ಅಹಂಕಾರ ಬರುತ್ತೆ. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ಆ, ದೈವಿ ಮತ್ತು ಅಸುರಿ ಆ, ಸಂಪತ್ತುಗಳಲ್ಲಿ ದಂಭದರ್ಪ ಅಭಿಮಾನ ಕ್ರೋಧ ಪಾರುಷ್ಯಮೇವಚ, ಇದು ಹ್ಮ್ ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸರ, ಆ, ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಶಾಸ್ತ್ರದ ಪ್ರಕಾರ ಅವರಲ್ಲಿ ಆ ಜ್ಞಾನ ಇಲ್ಲ. ಆ ಪ್ರವೃತ್ತಿಂ ಚ ನಿವೃತ್ತಿಂ ಜನ ನ ವಿಧು. ನ ವಿಧು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಯಾರು ಅಸುರರಿಗೆ. ಹ್ಮ್ ನ ಶೌಚಂ, ಅವರಲ್ಲಿ ಕ್ಲೆನ್ಲಿನೆಸ್ ಇಲ್ಲ. ನ ಪಿಚಾಚಾರೋ, ಒಳ್ಳೆ ಆಚಾರಗಳು ಇಲ್ಲ. ನ ಸತ್ಯಂ ತೇಷು ವಿದ್ಯತೆ, ಯಾವತ್ತೂ ಸತ್ಯ ಹೇಳೋದಿಲ್ಲ. ಏತಾಂ ದೃಷ್ಟಿಂ ಅವಷ್ಠಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ. ಅಲ್ಪಬುದ್ಧಿ ನಷ್ಟಾತ್ಮನಗಳು ಇವರೆಲ್ಲ, ನಾಶ ಮಾಡೋ ಜನ. ಆ, ಕ್ಷಯ ಆ, ಪ್ರಭವಂತಿ ಉಗ್ರ ಕರ್ಮಾಣ ಕ್ಷಯಾಯ ಜಗತೋ ಹಿತಾಃ. ಪ್ರಭವಂತಿ ಉಗ್ರ ಕರ್ಮಾಣ, ಉಗ್ರ ಕರ್ಮಗಳನ್ನು ಮಾಡ್ತಾರೆ, ಅದರಿಂದ ಏನ್ ಸಿಗತ್ತೆ ಅವ್ರಿಗೆ? ಕ್ಷಯಾಯ ಜಗತೋ ಹಿತ. ಆ, ಕ್ಷಯಾಯ ಅಂದ್ರೆ ಸರ್ವನಾಶ ಮಾಡ್ತಾರೆ, ಇಡೀ ಜಗತ್ತನ್ನೇ ಸರ್ವನಾಶ ಮಾಡ್ತಾರೆ. ಅಹಿತ, ಜಗತ್ತ ಹಿತರ ಅಲ್ಲ ಅವರು, ಅಹಿತರು. ಎಲ್ಲ ಎಲ್ಲ ಸಂಪೂರ್ಣವಾಗಿ ನಾಶ, ಸರ್ವನಾಶ ಮಾಡ್ಬೇಕಂತ ಇವರಲ್ಲಿ ಆ ಭಾವನೆ. ಇದು ಅಹಂಕಾರ, ಇದು ಜಂಭ. So, ಈ ತರ ತ್ವಾಂ ಅಕಿಂಚನ ಗೋಚರ. ಯಾರ ಅಕಿಂಚನ, ಕಿಂಚನ ಕಿಂಚಿತ್ ಅಂದ್ರೆ ಏನು? ಕಿಂಚಿತ್ ಅಂದ್ರೆ ಸ್ವಲ್ಪ. ಅಕಿಂಚನ ಅಂದ್ರೆ ಯಾರ ಹತ್ರ ಸ್ವಲ್ಪನೂ ಇಲ್ಲ, ಅವ್ರಿಗೆ ಅಕಿಂಚನ ಅಂತ ಹೇಳ್ತಾರೆ. ಕಿಂಚಿತ್ ಅಕಿಂಚಿತ್, ಆ, ಸ್ವಲ್ಪನೂ ಇಲ್ಲ, ಅವ್ರನ್ನ ಅಕಿಂಚನ ಅಂತ ಹೇಳ್ತಾರೆ. ಸೊ ಯಾರು ಅಕಿಂಚನರಾಗಿರ್ತಾರೆ ಅಂದ್ರೆ ಮೆಟೀರಿಯಲ್ ಆಗಿ ಯಾರ ಹತ್ರ ಏನೂ ಇಲ್ಲ, ಬರೀ ದೇವರು ಒಬ್ಬನೇ, ಅವನೇ ಎಲ್ಲ ಸಂಪತ್ತು, ಅವ್ರಿಗೆ ಮಾತ್ರ ಭಗವಂತ ಸಿಗ್ತಾನೆ. ಸೊ ತ್ವಾಂ ಅಕಿಂಚನ ಗೋಚರಂ ಅಂತ ಹೇಳಿದ್ದಾರೆ. ಸೊ ಈ ತರ ಆ, ಒಂದು ಆ, ಭಜನೂ ಇದೆ, ಇವ್ರದ್ದು ಭಕ್ತಿ ವಿನೋದ್ ಠಾಕೂರ್ ಅವ್ರದ್ದು. ಅದು ತುಂಬಾ ಚೆನ್ನಾಗಿ ಆ, ಈ ಶ್ಲೋಕದ ಬಗ್ಗೆ ಹೇಳುತ್ತೆ. ಹೇಗೆ ಒಬ್ಬ ಆ, ಅಹಂಕಾರಿ ಆ, ಕಾಮಿ ವ್ಯಕ್ತಿ ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿಯಿಂದ ಅವನಲ್ಲಿ ಎಷ್ಟು ಆ, ಒಂದ್ ನಿಮಿಷ, ಅದನ್ನ ನಾನು ಹಾಡ್ತೀನಿ ರೀ. ಈ ಭಜನ್ ಹೆಸರು ಬಂದು ಆ, ಅಮಾರ್ ಜೀವನ್ ಸದಾ ಪಾಪೇ ರತ. ಏನ್ ಪ್ರಭು ಹೆಸರು? ಆ, ಅಮಾರ್ ಜೀವನ್ ಸದಾ ಪಾಪೇ ರತ ಅಂತ ಭಕ್ತಿ ವಿನೋದ್ ಠಾಕೂರ್ ಅವ್ರ ಭಜನ್ ಇದು. ಓಕೆ. আমার জীবন সদা পাপেরত, নাহি কো পুণ্যের লেশ। পরের উদ্বেগ দিয়াছি এ কথ, দিয়াছি জীবের ক্লেশ। নিজ সুখ লাগি পাপে নাহি ডোরি, দয়াহীন স্বার্থ পারো। परसुखे दुखी सदा मिथ्या भाषी, परसुखे दुखी सदा मिथ्या भाषी, पर दुख सुख कोरो। अशेष कामना हृदय माझे मोर, क्रोधी दंभ परायण। मदमत्त सदा
ವಿಷಯೇ ಮೋಹಿತ ಮದಮತ್ತ ಸದಾ ವಿಷಯೇ ಮೋಹಿತ ಹಿಂಸಾ ಗರ್ವ ವಿಭೂಷಣ निद्रालस्य हत सुकार्ये विरत अकार्ये उद्योगियामि प्रतिष्ठा लागिया शाठ्य आचरण प्रतिष्ठा लागिया शाठ्य आचरण लोभो हता सदा कामी एहेनो दुर्जन सजन वर्जित अपराधी निरंतर शुभ कार्य शून्य सदानर्थ माना शुभ कार्य शून्य सदानर्थ माना नाना दुखे जरा जरा বার্ধক্যে এখন উপায় বিহীন তাতে দীন কিঞ্চন ভকতি বিনোদ প্রভুর চরণে ভকতি বিনোদ প্রভুর চরণে করয়ে দুঃখ নিবেদন আমার জীবন সদা পাপে রত নাহি কো পুণ্যের লেশ আমার ಜೀವನ್ ಸದಾ ಪಾಪೇ ರತ ನಾಹಿ ಕೋ ಪುಣ್ಯೇರ ಲೇಷ. ತುಂಬಾ ಈಸಿ ಅರ್ಥ ಮಾಡ್ಕೊಳ್ಳೋದು. ನನ್ನ ಜೀವನ ಯಾವಾಗ್ಲೂ ಪಾಪದಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ನಾನು. ನಾಹಿಕು ಪುಣ್ಯೇರ ಲೇಷ, ಪುಣ್ಯದ ಒಂಚೂರು ಲೇಷನೂ ಇಲ್ಲ. ಪರೇರ ಉದ್ವೇಗ ದಿಯಾಚಿ ಏಕೋಥೋ ದಿಯಾಚಿ ಜೀವೇರ ಕ್ಲೇಶ್. ಬೇರೆಯವ್ರಿಗೆ ತೊಂದರೆ ಕೊಡೋದ್ರಲ್ಲೇ ನನ್ನ ಇಡೀ ಜೀವನ ಕಳೆದೋಗ್ಬಿಟ್ಟಿದೆ. ಬೇರೆಯವ್ರಿಗೆ ಹೆಂಗ್ ಅತ್ಯಾಚಾರ ಮಾಡಬೇಕು, ಬೇರೆಯವ್ರಿಗೆ ಹೆಂಗ್ ತೊಂದರೆ ಕೊಡಬೇಕು, ಬೇರೆಯವ್ರಿಗೆ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ದಿಯಾಚಿ ಜೀವೇರ ಕ್ಲೇಶ್. ಬೇರೆಯವ್ರಿಗೆ ಕ್ಲೇಶ್ ಕೊಡೋದ್ರಲ್ಲೇ ನನ್ನ ಜೀವನ ಕಳೆದಿದೆ. ನಿಜ ಸುಖಲಾಗಿ ಪಾಪೆ ನಾ ಹಿಡೋರಿ ದಯಾಹೀನ ಸ್ವಾರ್ಥ ಪಾರು. ನನ್ನ ಸ್ವತಃ ಸುಖದಗೋಸ್ಕರ ಪಾಪೆ ನಾ ಹಿಡೋರಿ. ಡೋರಿ ಅಂದ್ರೆ ಡರ್ ಅಂದ್ರೆ ಹೆದರಿಕೆ. ಪಾಪದಿಂದ ನಾನು ಯಾವತ್ತೂ ಹೆದರಿಲ್ಲ. ನನ್ನ ಸುಖದಗೋಸ್ಕರ ನಿಜ ಸುಖಲಾಗಿ ಪಾಪದಿಂದ ನಾನು ಯಾವತ್ತೂ ಹೆದರ್ಕೊಂಡಿಲ್ಲ. ಯಾವಾಗ್ಲೂ ಪಾಪ ಕಾರ್ಯಗಳನ್ನು ಆ ಮನಸ್ಫೂರ್ತಿ ನಾನು ಮಾಡಿದ್ದೀನಿ. ದಯಾಹೀನ ಸ್ವಾರ್ಥ ಪಾರು. ದಯಾ ಇಲ್ಲ ನನ್ನಲ್ಲಿ. ಬೇರೆ ಜೀವಾತ್ಮಗಳ ಮೇಲೆ ನಾನು ದಯಾ ತೋರಿಸ್ಬೇಕು ಅಂತ ಇಲ್ಲ. ಅವ್ರನ್ನ ಅತ್ಯಾಚಾರ ಮಾಡಿ ಅವ್ರನ್ನ ಸಾಯಿಸಿ ಬೇಕಾದ್ರೆ ನಾನು ನಿಜ ಸುಖಲಾಗಿ ನನ್ನ ಸುಖದಗೋಸ್ಕರ ನಾನು ಪಾಪ ಕಾರ್ಯದಿಂದ ಹಿಂದೆ ಸರದಿಲ್ಲ. ದಯಾಹೀನ ಸ್ವಾರ್ಥ ಪಾರು. ನನ್ನ ಸ್ವಾರ್ಥದಗೋಸ್ಕರ ಯಾರ ಮೇಲೂ ದಯಾ ತೋರಿಸಿಲ್ಲ. ಪ್ರಾಣಿಗಳನ್ನು ಸಾಯಿಸ್ತಿಂದೆ, ಬೇರೆ ಜನರ ಮೇಲೆ ಅತ್ಯಾಚಾರ ಮಾಡಿ ಅವರ ಹಣನ ಜಪ್ತಿ ಮಾಡಿದೆ. ಸೊ ಇದನ್ನೇ ಮಾಡಿದ್ ನಾನು. ಪರಸುಖೇ ದುಃಖಿ ಸದಾ ಮಿಥ್ಯಾಭಾಷಿ. ಪರಸುಖ, ಬೇರೆಯವರು ಸುಖ ನೋಡ್ಬಿಟ್ಟು ನನಗೆ ಯಾವಾಗ್ಲೂ ದುಃಖ ಆಗ್ತಾ ಇತ್ತು. ಸದಾ ಮಿಥ್ಯಾಭಾಷಿ, ಯಾವಾಗ್ಲೂ ನಾನು ಸುಳ್ಳು ಹೇಳ್ತಾ ಇದ್ದೆ. ಪರ ದುಃಖ ಸುಖ ಕೊರಿ, ಬೇರೆಯವ್ರಿಗೆ ದುಃಖ ಆದ್ರೆ ಮಾತ್ರ ನನಗೆ ತುಂಬಾ ಸುಖ ಆಗ್ತಾ ಇತ್ತು. ಪರ ದುಃಖ ಸುಖ ಕೊರಿ. ಆಮೇಲೆ ಅಶೇಷ ಕಾಮನ, ಹ್ಮ್ ಅಸಂಖ್ಯ ಆಸೆಗಳು, ಭೌತಿಕ ಆಸೆಗಳು, ಮೆಟೀರಿಯಲ್ ಡಿಸೈರ್ಸ್. ಅಶೇಷ ಕಾಮನ ಹೃದಯ ಮಾಜೆ ಮೂರ, ನನ್ನ ಹೃದಯದಲ್ಲಿ ತುಂಬಿಕೊಂಡಿತ್ತು. ಅಶೇಷ ಕಾಮನಗಳು, ಆಸೆಗಳು. ಕ್ರೋಧಿ ದಂಭ ಪರಾಯಣ. ನಾರಾಯಣ ಪಾರಾಯಣ ಅಲ್ಲ, ಕ್ರೋಧಿ ದಂಭ ಪರಾಯಣ ಅಂದ್ರೆ ಕ್ರೋಧಕ್ಕೆ ಮತ್ತೆ ನನ್ನ ಅಹಂಕಾರಕ್ಕೆ, ನನ್ನ ಜಂಭಕ್ಕೆ ನಾನು ಸರ್ವೆಂಟ್ ಆಗಿದ್ದೆ. ಕ್ರೋಧಿ ದಂಭ ಪರಾಯಣ. ಮದಮತ್ತ ಸದಾ, ಮದ ಅಹಂಕಾರ, ಮದಮತ್ತ ಯಾವಾಗ್ಲೂ ಅಹಂಕಾರ ತುಂಬಿಕೊಂಡಿತ್ತು ನನ್ನಲ್ಲಿ. ವಿಷಯ ಮೋಹಿತ, ಇಂದ್ರಿಯ ತೃಪ್ತಿಗೋಸ್ಕರ ಇಂದ್ರಿಯ ವಿಷಯಗಳು, ಅದರಿಂದ ನಾನು ಮೋಹಿತನಾಗಿದ್ದೆ. ಹಿಂಸಾ ಗರ್ವ ವಿಭೂಷಣ. ಆಮೇಲೆ ನನ್ನ ಒಡವೆಗಳು, ನನ್ನ ದೇಹದ ಮೇಲೆ ಇರೋ ಒಡವೆಗಳು ಯಾವುದು ಅಂದ್ರೆ ಹಿಂಸಾ ಮತ್ತೆ ಗರ್ವ. ಗರ್ವ ಮತ್ತೆ ಹಿಂಸಾ, ಬೇರೆಯವ್ರಿಗೆ ಅತ್ಯಾಚಾರ ಮಾಡೋದು ಮತ್ತೆ ನನ್ನ ಬಗ್ಗೆನೆ ನನಗೆ ಗರ್ವ. ಸೊ ಇದು ನನ್ನ ವಿಭೂಷಣಗಳು, ನನ್ನ ಒಡವೆಗಳು ಇವೆಲ್ಲ.
ನಿದ್ರಾಲಸ್ಯ ಹತ, ಯಾವಾಗ್ಲೂ ನಿದ್ರೆಯಲ್ಲಿದ್ದೆ. ಯಾಕೆ? ಕುಡ್ದು ಬಿದ್ದಿದ್ದೆ, ಇಲ್ಲ ಏನ್ ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದು ಮಲಗಿದ್ದೆ. ಸೊ ಹಂಗಾಗಿ ತುಂಬಾ ನಂದು ಬ್ಯುಸಿ, ಸೋಷಲ್ ಲೈಫ್ ನಂದು ತುಂಬಾ ಬ್ಯುಸಿ. ಹಗಲು ರಾತ್ರಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಿಸ್ನೆಸ್ ಮೀಟಿಂಗ್ ಮಾಡ್ಕೊಂಡು ರೆಸ್ಟೋರೆಂಟ್ ಅಲ್ಲಿ ಹೋಗಿ ತಿನ್ನೋದು ಬೀಳೋದು, ಇದನ್ನೇ ಮಾಡ್ತಾ ಇದ್ದೆ. ಸೊ ನಿದ್ರಾ ಆಲಸ್ಯ ಹತ. ಸುಕಾರ್ಯ ವಿರತ, ಒಳ್ಳೆ ಕಾರ್ಯದಿಂದ ನಾನು ತುಂಬಾ ದೂರನಾಗಿದ್ದೆ. ಅಕಾರ್ಯ ಉದ್ಯೋಗಿ ಆಮಿ, ಆದ್ರೆ ಯಾವುದು ಮಾಡಬಾರದು ಅಂತ ಕಾರ್ಯಗಳಲ್ಲಿ, ಅಂದ್ರೆ ಪಾಪ ಕಾರ್ಯಗಳಲ್ಲಿ ಉದ್ಯೋಗಿ ಆಮಿ, ತುಂಬಾ ಎಚ್ಚರಿಕೆಯಿಂದ ಪಾಪ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೆ. ಪ್ರತಿಷ್ಠಾ ಲಾಗಿಯ, ಪ್ರತಿಷ್ಠದಗೋಸ್ಕರ. ಶಾಠ್ಯ ಆಚರಣ, ಶಾಠ್ಯ ಆಚರಣ ಅಂದ್ರೆ ಆ ಚೀಟಿಂಗ್, ಚೀಟ್ ಮಾಡೋದು. ಪ್ರತಿಷ್ಠೆಗೋಸ್ಕರ ಬೇರೆಯವ್ರಿಗೂ ನಾನು ಚೀಟ್ ಮಾಡ್ತಾ ಇದ್ದೆ. ಲೋಭ ಹತ ಸದಾಕಾಮಿ, ಆ ಲೋಭದಿಂದ, ನನ್ನ ದುರಾಸೆಯಿಂದ ನಾನು ಯಾವಾಗ್ಲೂ ಕಾಮದಲ್ಲಿ ಮುಳುಗಿದ್ದೆ. ಹ್ಮ್. ಏಹೇನು ದುರ್ಜನ ಸಜ್ಜನ ವರ್ಜಿತ, ಆ ಇಂಥ ನಾನು ಪಾಪಿ, ದುರ್ಜನ, ಸಜ್ಜನ ವರ್ಜಿತ, ಸಜ್ಜನರಿಂದ ದೂರ ಇದ್ದೆ. ಸತ್ಸಂಗದಿಂದ, ಸಜ್ಜನರಿಂದ ನಾನು ಯಾವಾಗ್ಲೂ ದೂರನೇ ಇದ್ದೆ, ವರ್ಜಿತನಾಗಿದ್ದೆ. ಅಪರಾಧಿ ನಿರಂತರ, ಬರೀ ಅಪರಾಧ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಶುಭ ಕಾರ್ಯ ಶೂನ್ಯ, ಶುಭ ಕಾರ್ಯ ಒಂದು ಮಾಡಿಲ್ಲ. ಸದಾ ಅನರ್ಥಮಾನ, ಬರೀ ತಪ್ಪುಗಳನ್ನ, ಅಪರಾಧಗಳನ್ನ, ಅನರ್ಥಗಳನ್ನು ನಾನು ಮಾಡ್ತಾ ಇದ್ದೆ. ಅಂದ್ರೆ ಪಾಪ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೆ. ಶುಭ ಕಾರ್ಯ ಶೂನ್ಯ, ಸದಾನರ್ಥಮಾನ, ಪಾಪ ಕಾರ್ಯ ಮಾತ್ರ ತುಂಬಿ ತುಳುಕ್ತಾ ಇತ್ತು. ನಾನಾ ದುಃಖ ಜರ ಜರ. ಸೊ ಈ ಪಾಪ ಕಾರ್ಯಗಳಿಂದ ನನಗೆ ಬರೀ ದುಃಖ ಆಗ್ತಾ ಇತ್ತು. ನಾನಾ ದುಃಖ, ಬೇರೆ 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 ರೀತಿಯಲ್ಲಿ ದುಃಖಗಳು, ಜರ ಜರ, ಅಸಂಖ್ಯ ದುಃಖಗಳು ಆಗ್ತಾ ಇತ್ತು. ಇದೆಲ್ಲ ನನಗೆ ಈಗ ರಿಯಲೈಸ್ ಆಗ್ತಾ ಇದೆ, ನಾನು ಎಂತ ದೊಡ್ಡ ಪಾಪಿ, ಎಷ್ಟು ದಂಭಿ, ಎಷ್ಟು ಕ್ರೋಧಿ ನಾನು ಅಂತ. ಆದ್ರೆ ಏನ್ ಮಾಡ್ಲಿ, ಬಾರ್ಧಕ್ಯ ಖೋನ ಉಪಾಯ ವಿಹೀನ ತಾಕೆ ದೀನ ಕಿಂಚಾನ್. ಬಾರ್ಧಕ್ಯ ಖೋನ ಅಂದ್ರೆ ಇವಾಗ ನನ್ಗೆ ವಯಸ್ಸಾಗೋಗ್ಬಿಟ್ಟಿದೆ, ಓಲ್ಡ್ ಏಜ್ ಆಗೋಗ್ಬಿಟ್ಟಿದೆ. ಉಪಾಯ ವಿಹೀನ, ನನ್ಗೇನು ಉಪಾಯ ತೋಚ್ತಾ ಇಲ್ಲ, ನನ್ಗೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಭಗವಂತನ ಆಶ್ರಯ ಪಡಿಬೇಕಂದ್ರೆ ನನ್ನಲ್ಲಿ ಸಾಮರ್ಥ್ಯನೇ ಇಲ್ಲ, ಕೈ ಕಾಲಲ್ಲಿ ನನ್ಗೆ ಮಾನಸಿಕ ಶಕ್ತಿ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ವಯಸ್ಸಾಗೋಗ್ಬಿಟ್ಟಿದೆ. ಉಪಾಯ ವಿಹೀನ ತಾತೆ ದೀನ ಅಕಿಂಚನ. ಸೊ ಈಗ ನನಗೆ, ನಾನು ಅಕಿಂಚನ ಆಗೋಗ್ತಾ ಇದ್ದೀನಿ. ಅಂದ್ರೆ ನನ್ಗೆ ಇವಾಗ ನನ್ಗೆ ಈಗ ಅನಿಸ್ತಾ ಇದೆ, ಎಲ್ಲ ನಾನು ತಪ್ಪು ಮಾಡಿದೆ, ನಾನು ಎಲ್ಲವನ್ನು ತ್ಯಜಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಏನು ಮಾಡಕ್ಕಾಗ್ತಾ ಇಲ್ಲ, ವಾರ್ಧಕ್ಯ ಕೋನ, ಓಲ್ಡ್ ಏಜ್ ಆಗೋಗ್ಬಿಟ್ಟಿದೆ. ಸೊ ಭಕ್ತಿ ವಿನೋದ ಪ್ರಭುರಚರಣೆ ಕೊರೊಯೆ ದುಃಖ ನಿವೇದನ. ಸೊ ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೇಳ್ತಾ ಇದ್ದಾರೆ, ಈಗ ನಾನು ಭಗವಂತನ ಚರಣ ಕಮಲಗಳಲ್ಲಿ ಈ ದುಃಖದ ನಿವೇದನೆ ನಾನು ಮಾಡ್ತಾ ಇದ್ದೀನಿ, ಏನಾದ್ರೂ ಒಂದು ನನಗೆ ಒಂದು ಉಪಾಯ ತಕ್ಕೊಡಿ ಅಂತ. ಸೊ ಭಕ್ತಿ ವಿನೋದ್ ಠಾಕೂರ್ ಅವ್ರಿಗೆ ಯಾವ ಪ್ರಾಬ್ಲಮೂ ಇರಲಿಲ್ಲ, ಅವ್ರು ನಿತ್ಯ ಸಿದ್ಧರು. ಅವ್ರು ಇದನ್ನ ನಮ್ಮ ಪರವಾಗಿ ಹೇಳ್ತಾ ಇದ್ದಾರೆ. ಸೊ ನಾವು ಇಲ್ಲಿ ನಮ್ಮ ಹೆಸರನ್ನ ಹಾಕೊಂಡು ಇವಾಗ ಈ ತರ ಅಶೋಕ ಗೌರ ಪ್ರಭುರಚರಣೆ ಕೊರೆ ದುಃಖ ನಿವೇದನ, ಈ ತರ ನಾವೆಲ್ಲ ನಮ್ಮ ಹೆಸರುಗಳನ್ನ ಹಾಕೊಂಡು ನಾವಿದನ್ನ ಓದಬೇಕು. ಯಾಕೆಂದ್ರೆ ಇದು ನಮ್ಮ ಕಥೆನೆ, ಇನ್ ಯಾರ ಕಥೆನೂ ಅಲ್ಲ. ಸೊ ಈ ತರ ಈ ಜಗತ್ತಲ್ಲಿ ಬಂದ ಮೇಲೆ ಈ ಅಹಂಕಾರ, ಈ ಕ್ರೋಧ, ಈ ಜಂಭ, ಶಾಠ್ಯ ಆಚರಣ, ಸಜ್ಜನ ವರ್ಜಿತ, ದುರ್ಜನ, ದುರ್ಜನರಾಗಿರ್ತೀವಿ ನಿದ್ರಾ ಆಲಸ್ಯದಿಂದ, ಪ್ರತಿಷ್ಠಾದಗೋಸ್ಕರ, ಲೋಭ ಹತ, ಕ್ರೋಧಿ ದಂಭ ಅಶೇಷ ಕಾಮನ, ಹಿಂಸಾ ಗರ್ವ ನಮ್ದು ವಿಭೂಷಣಗಳು. ಸೊ ಪರದುಃಖ ಸುಖಿಗಳು ನಾವೆಲ್ಲ, ನಾವೆಲ್ಲ ಹ್ಮ್ ಪರಸುಖ ದುಃಖಿನು, ಬೇರೆಯವ್ರಿಗೆ ಸುಖ ಆದಾಗ ದುಃಖ ಆಗತ್ತೆ. ಪರ ದುಃಖ ಸುಖಿನು, ಬೇರೆಯವ್ರಿಗೆ ದುಃಖ ಆದಾಗ ಸುಖ ಆಗತ್ತೆ, ಬೇರೆಯವ್ರಿಗೆ ಸುಖ ಆದಾಗ ನಮ್ಗೆ ದುಃಖ ಆಗತ್ತೆ. ಸೊ ಆ ಥರ. ಸೊ ಈ ಪ್ರಾರ್ಥನೆಯನ್ನ ಭಕ್ತಿ ವಿನೋದ್ ಠಾಕೂರ್ ಅವರು ಭಗವಂತನ ಎದುರುಗಡೆ ಇಡ್ತಾರೆ. ಸೊ ಅದಕ್ಕೆ ಕೃಷ್ಣನ ಪಡಿಬೇಕು ಅಂದ್ರೆ ಈ ಲಾಸ್ಟ್ ಲೈನ್ ನಾವು ಜ್ಞಾಪಕ ಇಟ್ಕೋಬೇಕು, ತ್ವಾಂ ಅಕಿಂಚನ ಗೋಚರ. ಅಕಿಂಚನರಾಗಿರ್ಬೇಕು, ನಮ್ಮ ಹತ್ರ ಏನೂ ಇರಬಾರ್ದು, ಆಗ್ಲೇ ನಾವು ಭಗವಂತನ ಹೆಸರನ್ನ ಕರಿಬಹುದು. ನಮ್ಮ ಹತ್ರ ಆ ಒಂದು ಇರೋಕೆ ಜಾಗ ಇಲ್ಲ, ಇಲ್ಲ ಒಂದು ತಗೊಳಕ್ಕೆ ಪ್ರಸಾದ ಇಲ್ಲ, ಅವಾಗ ಏನಾಗತ್ತೆ, ಸಂಪೂರ್ಣವಾಗಿ ನಾವು ಭಗವಂತನ ಮೇಲೆ ಡಿಪೆಂಡ್ ಆಗ್ತೀವಿ, ಸಂಪೂರ್ಣವಾಗಿ ನಾವು ಭಗವಂತನ ನೆನೆಸ್ಕೊಳ್ತೀವಿ. ಸೊ ಅವಾಗ ಈಸಿ ಆಗತ್ತೆ ಭಗವಂತನ ನೆನೆಸ್ಕೊಳ್ಳಿ, ಯಾಕಂದ್ರೆ ಭಗವಂತನ ಮೇಲೆ ಡಿಪೆಂಡೆನ್ಸು ಅವಾಗ ಜಾಸ್ತಿ ಆಗತ್ತೆ.
ಸೊ ಅದಕ್ಕೆ ಸುಧಾಮ, ಸುಧಾಮ ಬ್ರಾಹ್ಮಣ ಆಗಲಿ, ಇವರು ನರಸಿಂಗ್ ಮೆಹ್ತಾ, ಆಮೇಲೆ ತುಕಾರಾಮ್ ಮಹಾರಾಜ್ ಅವರು, ಇವರೆಲ್ಲ ನಾಮದೇವ್, ಈ ಥರ ಇವರೆಲ್ಲ ಭಕ್ತರು, ಅವರೆಲ್ಲ ಅಕಿಂಚನರು. ನವಕೋಟಿ ನಾರಾಯಣ ಅಂದ್ರೆ ಪುರಂದರದಾಸರು, ಇವರೆಲ್ಲ ತ್ಯಜಿಸ್ಬಿಟ್ಟಿದ್ರು. ಯಾವ ಥರದ್ದು ಅವ್ರ ಹತ್ರ ಆ, ಐಶ್ವರ್ಯ, ಶ್ರುತ, ಶ್ರೀಭಿ ಇದನ್ನೆಲ್ಲ ಅವ್ರು ತ್ಯಜಿಸ್ಬಿಟ್ಟಿದ್ರು. ಸೊ ಹಂಗಾಗಿ ಭಗವಂತನ ನೆನೆಸ್ಕೊಳ್ಳೋದು ತುಂಬಾ ಈಸಿ ಆಗತ್ತೆ, ಸುಲಭ ಆಗತ್ತೆ. ಅದು ಕೆಲವೊಂದು ನಾವು ಭಕ್ತರು, ಸಾಧಕರು, ನಾವು ಅದಕ್ಕೆ ರೆಡಿಯಾಗಿರೋದಿಲ್ಲ. ನಾವು ಯಾವಾಗ ರೆಡಿಯಾಗಿರೋದಿಲ್ಲ, ಇದನ್ನ ನಾವು ಆರ್ಟಿಫಿಷಿಯಲ್ ಮಾಡಕ್ ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂದ್ರೆ ಅವಾಗ ಸಂಪೂರ್ಣವಾಗಿ ಭಗವಂತನ ಮೇಲೆ ಇರೋ ಆ ಶ್ರದ್ಧೆನೂ ಕಳ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ನಾನು ಭಗವಂತನಿಗೋಸ್ಕರ ಎಲ್ಲ ತ್ಯಜಿಸ್ದೆ, ನನ್ನ ಮನೇನ ತ್ಯಜಿಸ್ಬಿಟ್ಟೆ, ನನ್ನ ಐಶ್ವರ್ಯನ ತ್ಯಜಿಸ್ಬಿಟ್ಟೆ, ನಾನು ಭಕ್ತಿ ಮಾಡಿದೆ, ಆದ್ರೂ ಭಗವಂತನಿಂದ ಯಾವ ಥರದ್ದು ನಮಗೆ ರೆಸಿಪ್ರೊಕೇಶನ್ ಆಗ್ತಾ ಇಲ್ಲ. ಭಗವಂತನ್ ಭಗವಂತನ ಅನುಗ್ರಹ ನನ್ನ ಮೇಲೆ ಇಲ್ಲ. ಇಲ್ಲ, ನಮ್ಗೇನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದ್ರ ಪ್ರಕಾರ ನಡೀತಾ ಇಲ್ಲ. ಬೇರೆ ಭಕ್ತರೆಲ್ಲ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ನಾನು ಮಾಡಿದೆ ಭಗವಂತನಿಗೋಸ್ಕರ, ಆದ್ರೂ ನನಗೆ ಈ ತರ ಅವಮಾನ ಆಗ್ತಾ ಇದೆ, ಬೇರೆಯವ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಅನ್ಕೊಂಡ್ರೆ ನಮ್ಮ ಹತ್ರ ಇರೋ ಆ ಸ್ವಲ್ಪ ಶ್ರದ್ಧೆ ಅದನ್ನು ಕಳ್ಕೊಂಡ್ಬಿಡ್ತೀವಿ, ಕೋಮಲ ಶ್ರದ್ಧೆನೂ ಕಳ್ಕೊಂಡ್ಬಿಡ್ತೀವಿ. ಸೊ ತ್ವಾಂ ಅಕಿಂಚನ ಗೋಚರ ಅರ್ಥ ಏನು ಅಂದ್ರೆ, ಸಂಪೂರ್ಣವಾಗಿ ಭಗವಂತ ಒಬ್ಬನೇ, ಅದರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನೋ ಎಕ್ಸ್ಪೆಕ್ಟೇಷನ್ ಇಸ್ ಅ ಬೆಸ್ಟ್ ಎಕ್ಸ್ಪೆಕ್ಟೇಷನ್. ಭಗವಂತ ನಮ್ಮ ಕಡೆ ಕಣ್ಣು ಬಿಟ್ಟು ನೋಡ್ತಾನೋ ಇಲ್ವೋ ಅದು ಗೊತ್ತಿಲ್ಲ, ಆದ್ರೂ ನಾವು ಭಗವಂತನ ಆಶ್ರಯ ನಾವು ಪಡಿಬೇಕು. ಆಶ್ಲಿಷ್ಯವ ಪಾದರ್ಥಾಂಪಿನಷ್ಟು ಮಾಂ, ಆದರ್ಶನನ್ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮರ್ಮ ಹತಾಂ ಕರೋತುವ ಯಥಾ ತಥಾವ ವಿದಧಾತು ಲಂಪಟ ಮತ್ ಪ್ರಾಣನಾಥಸ್ತು ಸೇವನಾಪರ. ಸೊ ಎಲ್ಲ ಸಂದರ್ಭದಲ್ಲಿ ಭಗವಂತನ ಆಶ್ರಯನೇ ನಾನು ಪಡಿತೀನಿ, ನನ್ಗೆ ಇನ್ನೇನು ಬೇಡ, ಆ ಪ್ರಜ್ಞೆ ಇದ್ರೆ ಮಾತ್ರ ನಾವು ಈ ಆ, ಈ ರೀತಿ ನಾವು ಸಕ್ಸಸ್ ಅನ್ನ ಪಡಿಬಹುದು ಭಕ್ತಿಯಲ್ಲಿ. ಇಲ್ಲ ಅಂದ್ರೆ ಡೇಂಜರಸ್ ಆಗೋಗ್ಬಿಡತ್ತೆ. ಸೊ ಅದಕ್ಕೆ ನಾವು ಕೇರ್ಫುಲ್ ಆಗಿ ಇದನ್ನ ಫಾಲೋ ಮಾಡಬೇಕು. ಆದ್ರೆ ಭೌತಿಕ ಆಸೆಗಳನ್ನ ಮತ್ತೆ ಭೌತಿಕ ಜನ್ಮ, ಐಶ್ವರ್ಯ, ಶ್ರುತ, ಶ್ರೀಭಿನ ನಾವು ಇದನ್ನ ಎಷ್ಟು ತ್ಯಜಿಸಿದ್ರೆ ಅಷ್ಟು ಒಳ್ಳೇದು ನಮ್ಗೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ನಿಧಾನಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಒಂದು ರೂಪ ಗೋಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ. ಆ ಯಾರಿಗೆ ಅರ್ಹತೆ ಇದೆ ಭಕ್ತಿ ಮಾಡೋಕೆ, ಯಾರಲ್ಲಿ ಅರ್ಹತೆ ಇದೆ, ಏನ್ ಕ್ವಾಲಿಫಿಕೇಶನ್ ಏನ್ ಬೇಕು ಭಕ್ತಿ ಮಾಡೋಕೆ, ಅವ್ರು ಹೇಳ್ತಾರೆ, ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕಿಂ ಕುಬ್ಜಾಯಾಂ ಕಿಮು ನಾಮ ರೂಪಮಧಿಕಂ ಕಿಂ ತತ್ಸುಧಾಮ್ನೋ ಧನಂ ವಂಶಕ್ಕೋ ವಿದುರಸ್ಯ ಯಾದವಪತೇರುಗ್ರಸ್ಯ ಕಿಂ ಪೌರುಷಂ ಭಕ್ತ್ಯಾ ತುಷ್ಯತಿ ಕೇವಲಂ ನ ಚ ಗುಣೈರ್ ಭಕ್ತಿ ಪ್ರಿಯೋ ಮಾಧವ. ಅಂದ್ರೆ ವ್ಯಾಧಸ್ಯಾಚರಣಂ, ಧರ್ಮವ್ಯಾಧ ಅಂತ ಮಹಾಭಾರತದಲ್ಲಿ ಬರುತ್ತೆ. ಅವನು ಕಸಾಯಿ, ಅವನು ಭಗವಂತನ ಭಕ್ತನಾಗಿದ್ದ, ಆದ್ರೆ ಅವನಲ್ಲಿ ಯಾವ ಜನ್ಮ, ಐಶ್ವರ್ಯ, ಶ್ರುತ, ಶ್ರೀವಿ ಏನ್ ಇರ್ಲಿಲ್ಲ. ಏನ್ ಜನ್ಮ ಅವಂದು? ಅವಂದು ಕಸಾಯಿ ಜನ್ಮ. ಆದ್ರೂ ಭಗವಂತ ಅವನ ಭಕ್ತಿನ ಸ್ವೀಕರಿಸ್ದ. ಅವನ್ ಬೇರೆ ಋಷಿಗಳಿಗೆ ಧರ್ಮದ ಬಗ್ಗೆ ಹೇಳ್ಕೊಡ್ತಾ ಇದ್ದ, ಕೌಶಿಕ್ ಋಷಿಗೆ ಧರ್ಮದ ಬಗ್ಗೆ ಹೇಳ್ಕೊಟ್ಟಿದ್ದ. ಸೊ ಅದಕ್ಕೆ ವ್ಯಾಧಸ್ಯ ಆಚರಣಂ, ವ್ಯಾಧ ಧರ್ಮವ್ಯಾಧನ ಆಚರಣೆ ಏನಿತ್ತು, ಅವನು ಕಸಾಯಿ, ಅವನ್ ಯಾವ ಒಳ್ಳೆ ಬ್ರಾಹ್ಮಣ ಜನ್ಮ ಸಿಗ್ಲಿಲ್ಲ ಅವನಿಗೆ, ಆದ್ರೂ ಭಗವಂತನ ಭಕ್ತನಾಗಿದ್ದ. ಧ್ರುವಸ್ಯ ಚ ವಯೋ, ವಯಸ್ಸಾದ್ರೆ ಮಾತ್ರ ನಾವು ಭಗವಂತನ ಭಕ್ತಿ ಮಾಡೋಕೆ ಸಾಧ್ಯ ಅಂತ ಕೆಲವರು ಹೇಳ್ತಾರೆ. ಹ್ಮ್ ಬ್ರಹ್ಮನ್ಗೆ ಎಷ್ಟು ವಯಸ್ಸು? ಸೊ ಹಾಗಲ್ಲ. ಆ ಧ್ರುವಸ್ಯ ಚ ವಯೋ, ಧ್ರುವನ್ಗೆ ವಯನೇ ಇರ್ಲಿಲ್ಲ. ಬರೀ 5 ವರ್ಷದ ಮಗು. ಪ್ರಹ್ಲಾದು ಅಷ್ಟೇ, ಪ್ರಹ್ಲಾದ ಮತ್ತೆ ಧ್ರುವ ಮಹಾರಾಜ್ ಅವರು ಬರೀ 5 ವರ್ಷ ಮಾತ್ರ ಅವ್ರಿಗೆ ವಯಸ್ಸು. ಸೊ ಭಗವಂತನ ಭಕ್ತಿ ಮಾಡಿದ್ರು, ಭಗವಂತನ ಪಡೆದ್ರು. ಆ, ಆಮೇಲೆ ವಿದ್ಯಾ ಗಜೇಂದ್ರಸ್ಯ ಕಿಂ, ಗಜೇಂದ್ರನಿಗೆ ಯಾವ ವಿದ್ಯೆ, ಅವನು ಯಾವ ಗುರುಕುಲ್ಗೆ ಹೋಗಿಲ್ಲ, ಯಾವ ಪಾಠಶಾಲಾ ಹೋಗಿಲ್ಲ, ಯಾವ ವೇದ ಪಾಠಗಳನ್ನು ಮಾಡಿಲ್ಲ, ವೇದಾಂತ ಪಾರಗಾನ ಆಗಿರ್ಲಿಲ್ಲ, ಆದ್ರೂ ಭಗವಂತನ ಪಡೆದ. ಯಾವ ವಿದ್ಯೆ ಇಲ್ದೇನೆ ಪ್ರಾಣಿ ದೇಹದಲ್ಲಿ ಅವನು ಭಗವಂತನ ಪಡೆದ. ಆಮೇಲೆ ಕುಬ್ಜಾಯಾಮ್ ಕಿಮು ನಾಮ ರೂಪಂ ಅಧಿಕಂ,
ಕುಬ್ಜಾಗೆ ಯಾವ ಸೌಂದರ್ಯ ಇರ್ಲಿಲ್ಲ, ಯಾವ ರೂಪ ಇರ್ಲಿಲ್ಲ, ಏನಿರ್ಲಿಲ್ಲ. ಆ, ವಕ್ರ, ಅವಳು ತ್ರಿವಕ್ರ ಅಂತ ಹೆಸರು. ಯಾಕಂದ್ರೆ ದೇಹನೇ ವಕ್ರವಾಗಿತ್ತು, ಹಂಚ್ ಬ್ಯಾಕ್. ಅವಳಿಗೆ ಅವಳು ಒಂಚೂರು ಆಯಿಂಟ್ಮೆಂಟ್ ಭಗವಂತನಿಗೆ ಕೊಟ್ಟಿದ್ದಕ್ಕೆ ಭಗವಂತ ಅವಳ ಭಕ್ತಿನ ಸ್ವೀಕರಿಸ್ದ. ಸೊ ಕುಬ್ಜಾಗೆ ಯಾವ ರೂಪ ಇರಲಿಲ್ಲ. ಸೊ ರೂಪನೂ ಇರಲಿಲ್ಲ, ಅಂದ್ರೆ ಜನ್ಮ ಐಶ್ವರ್ಯ ಶ್ರುತ ಶ್ರೀ ಬೇರೆ, ಶ್ರೀ ಇರಲಿಲ್ಲ, ಸೌಂದರ್ಯ ಇರಲಿಲ್ಲ ಕುಬ್ಜಾಗೆ. ಸೊ ಹಂಗಾಗಿ ಆದ್ರೂ ಭಗವಂತ ಅವಳ ಭಕ್ತಿನ ಸ್ವೀಕರಿಸ್ದ. ಆಮೇಲೆ ಕಿಂ ತತ್ ಸುಧಾಮ್ನೋ ಧನಂ. ಸೊ ಸುಧಾಮನ ಹತ್ರ ಯಾವ ಧನ ಇರಲಿಲ್ಲ, ಐಶ್ವರ್ಯ ಇರಲಿಲ್ಲ. ಆದ್ರೂ ಭಗವಂತ ಆ, ಬರೀ ಸುಧಾಮ ಅಲ್ಲ, ಸುಧಾಮ, ನರಸಿಂಹ ಮೆಹತಾ, ಈ ತರ ಎಲ್ಲ ಭಕ್ತರನ್ನ ನಾನು ನೋಡಿದ್ರೆ ಯಾರ ಹತ್ರನೂ ಧನ ಇರಲಿಲ್ಲ. ಆದ್ರೂ ಭಗವಂತ ಅವ್ರನ್ನ ಅವ್ರ ಭಕ್ತಿನ ಸ್ವೀಕರಿಸ್ದ. ಧನ ಇದ್ದವರು ಅದನ್ನ ತ್ಯಜಿಸ್ಬಿಟ್ಟಿದ್ದಾರೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಒಂದು ದೋಣಿ ತುಂಬಾ, ಒಂದು ಬೋಟ್ ತುಂಬಾ ಸ್ವರ್ಣ ಮುದ್ರಗಳಿತ್ತು, ಅದನ್ನೆಲ್ಲ ಅವರು ತ್ಯಜಿಸ್ಬಿಟ್ಟಿದ್ರು. ಹ್ಮ್. ಒಂದು ಬೋಟ್ ತುಂಬಾ ಸ್ವರ್ಣ ಮುದ್ರ ಅಂದ್ರೆ ನೀವು ಯೋಚನೆ ಮಾಡಿ, ಇವತ್ತಿನ ದಿನ ಅಂಬಾನಿಗಳ ಹತ್ರನೂ ಅಷ್ಟಿರೋದಿಲ್ಲ, ಅಷ್ಟಿದ್ದಿತ್ತು. ಇಡೀ ಭಾರತ ದೇಶದಲ್ಲಿ ಶ್ರೀಮಂತರು ಅಂದ್ರೆ ರೂಪ ಸನಾತನ ಗೋಸ್ವಾಮಿ ಇದ್ರು. ಅವರು ಅಷ್ಟೊಂದು ಐಶ್ವರ್ಯವನ್ನು ತ್ಯಜಿಸ್ಬಿಟ್ಟು ಆಚೆ ವೃಂದಾವನ ಬರ್ಬೇಕಾದ್ರೆ ವೃಂದಾವನಿಗೆ ಬಂದ್ಬಿಟ್ಟಿದ್ರು. ಸೊ ನೀವು ಸಾಮಾನ್ಯ ಆಚೆ ಇಟ್ಟಿದೀವಿ, ನೀವು ಅಲ್ಲಿ ಮ್ಯೂಟ್ ವರ್ಷಕ್ಕೆ ಮಾಡ್ಕೊಂಬಿಡಿ, ಇದಾಗಲ್ಲ. ಹರೇ ಕೃಷ್ಣ. ಇವೆಲ್ಲ ಒಂದ್ರಲ್ಲಿ ಸ್ವಲ್ಪ ಮ್ಯೂಟ್ ಮಾಡಿಬಿಡಿ ಮಾತಾಜಿ, ಲಲಿತಾ ಅವ್ರನ್ನ, ಮಾತಾಜಿ ಅವ್ರನ್ನ. ಓಕೆ. ಸೊ ಈಗ ಈಗಿನ ಕಾಲದಲ್ಲಿ ಯಾವ ಯಾವ ಅಂಬಾನಿನೂ ಆ, ಒಂದು ಬಿಡಿ ಕಾಸು, ಒಂದು ಪೈಸಾನು ಬಿಡೋದಿಲ್ಲ. ಇನ್ನು ಸಾಯೋ ಸಮಯದಲ್ಲೂ ಇನ್ನು ಬಿಸ್ನೆಸ್ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಇನ್ನೂ ಎಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಾರೆ, ಪ್ಲಾನಿಂಗ್ ಮಾಡ್ತಾರೆ. ಎಲ್ಲ ಸಂಪತ್ತಿನೇ ತ್ಯಜಿಸಿ ನಾನು ವೃಂದಾವನದಲ್ಲಿ ಹೋಗಿ ಕೂತ್ಕೊಳ್ತೀನಿ ಅಂತ ಯಾರ ಹತ್ರನೂ ಆ ಗಟ್ಸ್ ಇಲ್ಲ. ಇದು ಶುದ್ಧ ಭಕ್ತರು ಮಾತ್ರ ಮಾಡೋಕೆ ಸಾಧ್ಯ. ರೂಪ್ ಸನಾತನ್ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ಹತ್ರ ಇಂದ್ರನ್ ತರ ಐಶ್ವರ್ಯ ಆಯ್ತು. ಹ್ಮ್ ಅದನ್ನ ಎಲ್ಲ ತ್ಯಜಿಸ್ಬಿಟ್ಟು ಅವರು ಜಗನ್ನಾಥ್ ಪುರಿಯಲ್ಲಿ ದ್ವಾರದಲ್ಲಿ ನಿಂತ್ಕೊಂಡು ಭಿಕ್ಷೆ ಕೇಳ್ತಾ ಇದ್ರು. ಸೊ ಈ ತರ ಇವರು ಭಕ್ತರು. ಸೊ ಅದಕ್ಕೆ ಕಿಂ ತತ್ ಸುಧಾಮ್ನೋ ಧನಂ. ವಂಶಕ್ಕೂ ವಿದುರಸೆ. ವಿದುರಂದು ಏನ್ ವಂಶ, ಯಾವ ರಾಜವಂಶ ಇಲ್ಲ, ಏನಿಲ್ಲ. ದಾಸಿ ಪುತ್ರನಾಗಿದ್ದ ವಿದುರ. ಆದ್ರೂ ಅವನು ಶುದ್ಧ ಭಕ್ತ, ಅವನ ಭಕ್ತಿನ ಭಗವಂತ ಸ್ವೀಕರಿಸ್ದ. ಆಮೇಲೆ ಯಾದವ ಪತೇರ್ ಉಗ್ರಸ್ಯ ಕಿಂ ಪೌರುಷಂ. ಉಗ್ರ ಉಗ್ರಸೇನನ ಹತ್ರ ಪೌರುಷ ಇರಲಿಲ್ಲ. ಯಾಕೆಂದ್ರೆ ಅವನ್ನ ತುಂಬಾ ಸುಲಭವಾಗಿ ಪರಾಜಯ ಮಾಡ್ತಾ ಇದ್ರು. ಆ ಕಂಸ ಅವನ್ನ ತುಂಬಾ ಈಸಿಯಾಗಿ ಬಂಧಿಸ್ಬಿಟ್ಟಿದ್ದ. ಸೊ ಹಂಗಾಗಿ ಕೃಷ್ಣನೇ ಉಗ್ರಸೇನನ್ ಪರವಾಗಿ ಎಲ್ಲ ಎಲ್ಲ ಅಂದ್ರೆ ಬೇರೆ ವೈರಿಗಳನ್ನೆಲ್ಲ ಸಾಯಿಸಿ ಅವ್ರನ್ನ ಈ ಸಿಂಹಾಸನದ ಮೇಲೆ ಕೂಡಿಸ್ಬಿಟ್ಟು ಅವ್ರನ್ನ ರಾಜ ಮಾಡಿದ್ದು. ಆದ್ರೆ ಅವರಲ್ಲಿ ಅಷ್ಟು ಪೌರುಷ ಇರಲಿಲ್ಲ. ಸೊ ಆದ್ರೂ ಅವರು ಭಕ್ತರು. ಸೊ ಏನು ಭಕ್ತಿ, ಭಕ್ತಿ ಕಾರಣ ಏನು ಅಂದ್ರೆ ಭಕ್ತ್ಯಾ ತುಷ್ಯತಿ ಕೇವಲಂ ನ ಚ ಗುಣೈರ್ ಭಕ್ತಿ ಪ್ರಿಯೋ ಮಾಧವ. ಅಂದ್ರೆ ಭಗವಂತನಿಗೆ ಭಕ್ತಿಯಿಂದಾನೇ ಅವನು ತುಷ್ಟನಾಗ್ತಾನೆ. ಗುಣಗಳಿಂದ, ಒಳ್ಳೆ ಗುಣಗಳಿಂದ, ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿರ್, ಒಳ್ಳೆ ಜನ್ಮದಿಂದ ಬ್ರಾಹ್ಮಣ ಕುಲದಲ್ಲಿ, ಇಲ್ಲ ಒಳ್ಳೆ ಐಶ್ವರ್ಯ ಇರೋರು, ಇಲ್ಲ ಒಳ್ಳೆ ಜ್ಞಾನ ಪಡೆದಿರೋರು, ವೇದ ಪಾಠ ಮಾಡಿದವರು, ಇಲ್ಲ ಒಳ್ಳೆ ಸೌಂದರ್ಯ ಇರೋರು, ಅದೇನು ಯಾವುದು ಕ್ವಾಲಿಫಿಕೇಶನ್ ಅಲ್ಲ. ಭಕ್ತಿ ಪ್ರಿಯೋ ಮಾಧವ. ಮಾಧವನಿಗೆ ಭಕ್ತಿ ಮಾಡಿದ್ರೆ ಸಾಕು. ನಾವು ಯಾವ ದೇಹದಲ್ಲಿದ್ರೂ, ಯಾವ ಪರಿಸ್ಥಿತಿಯಲ್ಲಿದ್ರೂ ಅದು ಭಗವಂತನಿಗೆ ಅದು ಏನು ಲೆಕ್ಕ ಇಲ್ಲ. ನಾವು ಭಕ್ತಿ ಹೇಗೆ ಮಾಡ್ತೀವಿ, ಅದು ಲೆಕ್ಕ, ಅದು ಇಂಪಾರ್ಟೆಂಟ್. ಪ್ರಹ್ಲಾದ್ ಮಹಾರಾಜ್ ಅವರು ಇದೇ ತರ ಹೇಳಿದ್ದಾರೆ. ಮನ್ಯೇ ಧನಾಭಿಜ ನರೂಪ ತಪಶ್ರುತೋಜಸ್ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾತ್ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಮನ್ಯೆ ಧನ ಅಭಿಜನ, ಜನರು ಅಕ್ಕಪಕ್ಕದಲ್ಲಿರೋರು, ಹ್ಮ್ ಮನ್ಯೆ ಧನ ಅಭಿಜನ ರೂಪ, ತಪ, ಶ್ರುತಿ,
ಓಜಸ್, ಓಜಸ್ ಅಂದ್ರೆ ದೇಹದಲ್ಲಿರೋ ಆ ಕಳೆ. ತೇಜ, ಪ್ರಭಾವ, ಇನ್ಫ್ಲೂಯೆನ್ಸು. ಬಲ, ಶಕ್ತಿ, ಬುದ್ಧಿ. ಹ್ಮ್ ತೇಜ ಪ್ರಭಾವ ಬಲ ಬುದ್ಧಿ, ಬಲ ಪೌರುಷ ಬುದ್ಧಿ ಯೋಗಾತ್. ಹ್ಮ್ ನಾರಾಧನಾಯ, ಇವ್ರ್ಯಾರು ನ ಆರಾಧನಾಯ, ನಾರಾಧನಾಯ ಭವಂತಿ. ಹ್ಮ್. ಪರಸ್ಯ ಪುಂಸೋ, ಭಗವಂತ ಆ ಪರಪುಂಸನ ಆರಾಧನೆ ಮಾಡೋಕ್ಕೆ ಇವೆಲ್ಲ ಕ್ವಾಲಿಫಿಕೇಶನ್ನೇ ಅಲ್ವಂತೆ. ಮತ್ತೆ ಭಕ್ ಆ, ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಭಕ್ತಿ ಮಾತ್ರ ಭಗವಂತನ ತೃಪ್ತಿಪಡಿಸತ್ತೆ, ಸಂತೋಷ ಮಾಡತ್ತೆ, ತುಷ್ಟ ಮಾಡುತ್ತೆ. ಗಜಯೂಥಪಾಯ ಅಂದ್ರೆ ಗಜೇಂದ್ರ. ಗಜೇಂದ್ರ ಆನೆ. ಆನೆ ದೇಹದಲ್ಲಿ ಅವನಿಗೆ ಇದು ಯಾವುದೂ ಇರಲಿಲ್ಲ. ಧನ, ಅಭಿಜನ, ರೂಪ, ತಪ, ಶ್ರುತಿ, ಓಜಸ್, ತೇಜ, ಪ್ರಭಾವ, ಬಲ, ಪೌರುಷ, ಬುದ್ಧಿ, ಯೋಗ ಯಾವುದೂ ಇರಲಿಲ್ಲ. ಪ್ರಾಣಿ. ಆ ದೇಹದಲ್ಲಿ ಅವನು ಭಗವಂತನ ಧಾಮ ಪಡೆದ, ಭಗವಂತನ ವೈಕುಂಠ ಧಾಮವನ್ನು ಪಡೆದ. ಸೊ ಭಗವಂತನಿಗೆ ಭಕ್ತಿ ಮಾತ್ರ ಸಾಕು. ಅದು ನಮ್ಮ ಮನಸ್ಸಿನಿಂದ ನಾವು ಭಕ್ತಿ, ಆ, ನಾವು ಆ, ಆ ಭಾವದ ಪ್ಲಾಟ್ಫಾರ್ಮ್ ಮೇಲೆ ನಾವು ಭಕ್ತಿನ ಮಾಡಬೇಕಾಗತ್ತೆ. ಭಾಗವತಂದಲ್ಲಿ ಈ ತರ ಸುಮಾರು ಎಕ್ಸಾಂಪಲ್ಸ್ ಇದೆ. ಯಾವ ತರ ಆ, ಭಗವಂತನಿಗೆ ಆ, ನಮ್ಮ ಬ್ಯಾಕ್ಗ್ರೌಂಡ್ ಅದು ಯಾವುದೂ ಇಂಪಾರ್ಟೆಂಟ್ ಇಲ್ಲ. ಅವನು ಏನಿದ್ರು ನಮ್ಮ ಭಕ್ತಿ ಮಾತ್ರ ಅವನಿಗೆ ಇಂಪಾರ್ಟೆಂಟ್. ನಾವು ಬ್ಯಾಕ್ಗ್ರೌಂಡ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ರೆ ಏನಾಗತ್ತೆ, ನಮ್ಮ ಟೈಮ್ ಸರ್ವನಾಶವಾಗತ್ತೆ. ಆಮೇಲೆ ನಾವು ಭಗವಂತನಿಗೆ ಅಷ್ಟು ಆತರದಿಂದ ನಾವು ಭಗವಂತನ ಕರೆಯೋಕ್ಕೆ ಸಾಧ್ಯವಾಗೋದಿಲ್ಲ. ಭಗವಂತನ ನಾಮಸ್ಮರಣೆ ಆ ತರ ಆತರದಿಂದ ಕರೆಯೋಕ್ಕೆ ನಮಗೆ ಆ ಏನಂತಾರೆ, ಆ ಇನ್ಕ್ಲಿನೇಷನ್ ಬರೋದಿಲ್ಲ. ಸೊ ಅದಕ್ಕೆ ಬ್ಯಾಕ್ ಅಂದ್ರೆ ಪ್ರಭು, ಬ್ಯಾಕ್ ಗ್ರೌಂಡ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನನ್ನ ಐಶ್ವರ್ಯ, ನನ್ನ ಕಂಫರ್ಟು, ನನ್ನ ಮೆಟೀರಿಯಲ್ ಕಂಫರ್ಟು, ನನಗೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು, ಭಕ್ತರ ಮಧ್ಯದಲ್ಲಿ ನಾನು ದೊಡ್ಡ ಟೆಂಪಲ್ ಪ್ರೆಸಿಡೆಂಟು, ಇಲ್ಲ ನಾನೊಂದು ದೊಡ್ಡ ಸನ್ಯಾಸಿ, ಇಲ್ಲ ನಾನೊಂದು ದೊಡ್ಡ ಪ್ರಚಾರಕನು. ಇದೆಲ್ಲ ಬ್ಯಾಕ್ ಗ್ರೌಂಡು. ಸೊ ಬ್ಯಾಕ್ ಗ್ರೌಂಡ್ನ ನಾವು ಯಾವತ್ತೂ ಇಂಪಾರ್ಟೆನ್ಸ್ ಕೊಡಬಾರ್ದು. ಅವಾಗ ಏನಾಗತ್ತೆ, ನಾವು ಭಗವಂತನ ಕಳ್ಕೊಂತೀವಿ. ಸೊ ಎಲ್ಲವನ್ನು ತ್ಯಜಿಸ್ಬೇಕು. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮ ಆದಿ ಅನಾವೃತಂ ಸರ್ವ ಉಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ಎಲ್ಲ ಉಪಾಧಿಗಳನ್ನು ಬಿಡಬೇಕು, ಎಲ್ಲ ಅಭಿಲಾಷಗಳನ್ನು ಬಿಡಬೇಕು. ಆಗಲೇ ಭಕ್ತಿ ನಮಗೆ ಲಭ್ಯವಾಗತ್ತೆ, ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಸೊ ಕೃಷ್ಣ ಹೇಳ್ತಾನೆ, ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ, नीच जाति नाहि कृष्ण भजनेर अयोग्य सत्कुल विप्र नाहि भजनेर योग्य जे भजे से बड़ा अभक्त हीन छार ಕೃಷ್ಣ ಭಜನೇರ್ ನಾಹಿ ಜಾತಿ ಕುಲಾದಿ ವಿಚಾರ. ಅಂದ್ರೆ ನೀಚ ಜಾತಿ ಅಂತ ಅವ್ರಿಗೆ ಭಕ್ತಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಲ್ಲ. ಸತ್ಕುಲ ವಿಪ್ರನಾಯ ಭಜನೇರ ಯೋಗ್ಯ. ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟು ಬಂದಿರೋದಕ್ಕೆ ಅವ್ರಿಗೆ ಭಗವಂತನ ಭಕ್ತಿ ಮಾಡೋಕ್ಕೆ ಯೋಗ್ಯತೆ ಇದೆ ಅಂತಾನೂ ಇಲ್ಲ. ನೀಚ ಜಾತಿಯಲ್ಲಿ ಇರೋರ್ಗೆ ಅಯೋಗ್ಯತೆ ಇಲ್ಲ ಅಂತ ಅಲ್ಲ, ಸತ್ಕುಲದಲ್ಲಿ ಹುಟ್ಟಿದವ್ರಿಗೆ ಯೋಗ್ಯತೆ ಇದೆ ಅಂತಾನೂ ಇಲ್ಲ. ಮತ್ತೆ ಇನ್ಯಾರ್ಗೆ ಯೋಗ್ಯತೆ ಇರೋದು? ಜಯ ಭಜೆ ಸೇ ಬಡ ಅಭಕ್ತ ಹೀನ ಛಾರ್ ಕೃಷ್ಣ ಭಜನೇರ್ ನಾಹಿ ಜಾತಿ ಕುಲಾದಿ ವಿಚಾರ. ಸೊ ಕೃಷ್ಣ ಭಜನದಲ್ಲಿ ಜಾತಿ ಕುಲ ಆದಿ ವಿಚಾರಗಳು ಬರೋದಿಲ್ಲ. ಜಯ ಭಜೆ ಸೇ ಬಡ, ಯಾರು ಭಗವಂತನ ಭಕ್ತಿ ಮಾಡ್ತಾರೆ ಅವನೇ ಶ್ರೇಷ್ಠ ವೈಷ್ಣವ. ಅವನು ಹಿಂಗಾದ್ರೂ ಇರ್ಲಿ, ಎಲ್ಲಿಂದಾದ್ರೂ ಇರ್ಲಿ, ಯಾವ ಜಾತಿಯಿಂದಾದ್ರೂ ಇರ್ಲಿ, ಯಾವ ದೇಶದಿಂದ ಆಗ್ಲಿ ಇರ್ಲಿ, ಯಾವ ಬಣ್ಣ ಇದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ಹೆಂಗಾದ್ರೂ ಇರ್ಲಿ ಪರವಾಗಿಲ್ಲ. ಅವನು ಭಗವಂತನ ಆಶ್ರಯ ಪಡೆದು ಭಗವಂತನ ಭಕ್ತಿ ಮಾಡ್ತಿದ್ದಾನೆ ಅಂದ್ರೆ ಅವನು ಶ್ರೇಷ್ಠ ವೈಷ್ಣವ. ಭಕ್ತಿರ್ ಅಷ್ಟವಿಧಾಯ ಯೇಷ ಯಸ್ಮಿನ್ ಮ್ಲೀಚೋಪಿ ವರ್ತತೆ. ಮ್ಲೀಚ ದೇಶದಿಂದ ಇದ್ರೂ ಪರವಾಗಿಲ್ಲ. ಮ್ಲೀಚ ದೇಶರು ಅಂದ್ರೆ ಈ ಅಮೆರಿಕ, ಇಂಗ್ಲೆಂಡ್ ಇವೆಲ್ಲ ಮ್ಲೀಚ ದೇಶಗಳು. ಯಸ್ಮಿನ್ ಮ್ಲೀಚೋಪಿ ಸ ವಿಪ್ರೇಂದ್ರೋ ಸ ಮುನಿಶ್ರೇಷ್ಠ ಸ ಜ್ಞಾನಿ ಸಚ ಪಂಡಿತ. ಅವನು ವಿಪ್ರೇಂದ್ರ, ಅವನು ಜ್ಞಾನಿ, ಅವನು ಪಂಡಿತ. ಯಾಕೆಂದ್ರೆ ಭಗವಂತನ ಭಕ್ತಿ ಮಾಡ್ತಾ ಇದ್ದಾನೆ. ತಸ್ಮೈ ದೇಯಂ ತಥೋಗ್ರಾಹ್ಯಂ ಸಚ ಪೂಜ್ಯತಾ ಹರಿ. ಅವನಿಗೆ ತಸ್ಮೈ ದೇಯಂ ಅಂದ್ರೆ ಅವನಿಗೆ ಎಲ್ಲ ದಾನ ಧರ್ಮಗಳನ್ನು ನಾವು ಮಾಡಬೇಕು. ಯಾವ ತರ ಮಾಡಬೇಕು ಅಂದ್ರೆ ಭಗವಂತನಿಗೆ ನಾವು ಹೇಗ್ ಮಾಡ್ತೀವೋ ಅದೇ ರೀತಿ ಅವನಿಗೂ ಮಾಡಬೇಕು. ತಸ್ಮೈ ದೇಯಂ ತಥೋಗ್ರಾಹ್ಯಂ ಸಚ ಪೂಜ್ಯೋ ಯಥಾ ಹರಿ. ಹೇಗೆ ನಾವು ಭಗವಂತನಿಗೆ ಪೂಜಿಸ್ತೀವಿ ಆ ರೀತಿ ಅವನ್ನ ಪೂಜಿಸ್ಬೇಕು. ಅವನ ಬ್ಯಾಕ್ಗ್ರೌಂಡ್ ಏನೇ ಇರಲಿ ಪರವಾಗಿಲ್ಲ.
ಶುದ್ಧ ಭಕ್ತನಾಗಿದ್ರೆ ಅವನ್ನ ಭಗವಂತನ ತರ ನಾವು ನೋಡ್ಬೇಕು. ನವೇ ಭಕ್ತಶ್ಚತುರ್ವೇದಿ ಮದ್ಭಕ್ತಶ್ವಪಚೋಪ್ರಿಯ. ಕೃಷ್ಣ ಹೇಳ್ತಾನೆ, ನಮೇ ಭಕ್ತಶ್ಚತುರ್ವೇದಿ, ಎಲ್ಲ ವೇದಗಳನ್ನು ಓದ್ದವರು ಚತುರ್ವೇದಿ ಅಂತ ಹೇಳ್ತಾರೆ. ನಮೇ ಭಕ್ತಶ್ಚತುರ್ವೇದಿ, ಅವ್ರು ನನ್ನ ಭಕ್ತರೇ ಅಲ್ಲ, ಅಹಂಕಾರಿ, ದುರಾಕಾರಿ. ಸೊ ಮದ್ಭಕ್ತಶ್ವಪಚೋಪ್ರಿಯ, ನಾಯಿ ತಿನ್ನೋ ಜಾತಿಯಲ್ಲಿ ಹುಟ್ಟು ಬಂದಿರೋನು ನನ್ನ ಭಕ್ತಿ ಮಾಡಿದ್ರೆ ಅವನೇ ನಿಜವಾಗ್ಲೂ ನನ್ನ ಭಕ್ತ. So, ಚಾಂಡಾಲೋಪಿ ದ್ವಿಜಶ್ರೇಷ್ಠ ಹರಿಭಕ್ತಿ ಪರಾಯಣ ಹರಿಭಕ್ತಿ ವಿಹೀನಶ್ಚ ದ್ವಿಜೋಪಿ ಶ್ವಪಚಾದಮ. ಚಾಂಡಾಲ ಕುಲದಲ್ಲಿ ಹುಟ್ಟಿದ್ರು ಅವನು ದ್ವಿಜರ್ಕಿನ್ನೂ ಶ್ರೇಷ್ಠ. ಅವನು ಯಾಕೆ? ಅವನು ಹರಿಭಕ್ತಿ ಪರಾಯಣ. ಆದ್ರೆ ಹರಿಭಕ್ತಿ ವಿಹೀನಶ್ಚ, ಹರಿಭಕ್ತಿ ಮಾಡದೇ ಇರೋ ಜನ, ದ್ವಿಜೋಪಿ ಶ್ವಪಚಾದಮ, ಅವನು ಎಂತ ದೊಡ್ಡ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಲಿ, ಅವನು ಚಾಂಡಾಲನೇ, ಅವನು ನಾಯಿ ತಿನ್ನೋ ಜಾತಿನೇ. ಅವನು ಜನಿವಾರ ಹಾಕೊಂಡಿರ್ಬೋದು, ಅವನು ನಾಯಿ ತಿನ್ನೋ ಜಾತಿನೇ. ಅವನು ಯಾಕೆ? ಅವನು ಭಕ್ತನಲ್ಲ. ಸೊ ಅದಕ್ಕೆ ಭಗವಂತ ಈ ಯಾವ ಜಾತಿ, ಆ, ಕುಲ, ಭೇದ ಭಾವ ಇದು ಯಾವುದು ಭಗವಂತ ನೋಡೋದೇ ಇಲ್ಲ. ಆದ್ರೆ ಭಗವಂತನಿಗೆ ಒಂದು ಮಂತ್ರ ಇದೆ, ಏನದು? ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಇದೇನಪ್ಪ, ಹಸುಗಳಿಗೆ ಮತ್ತೆ ಬ್ರಾಹ್ಮಣರಿಗೆ ತುಂಬಾ ಪ್ರಿಯವಾದವನು ಅಂದ್ರೆ ಬ್ರಾಹ್ಮಣರು ಮಾತ್ರ ಪ್ರಿಯನಾ ಭಗವಂತನಿಗೆ? ಹೌದು, ನಿಜ. ಆದ್ರೆ ಬ್ರಾಹ್ಮಣ ಯಾರು? ಜನಿವಾರ ಹಾಕೊಂಡಿರೋನು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣನಲ್ಲಿ ಆ ಕುಲ, ಆ ಗುಣಗಳು ಇರಬೇಕು. ಆ ಗುಣಗಳು ಸ ಶಮೋದಮ ತಪ ಶೌಚಂ ಕ್ಷಾಂತಿರ ಆರ್ಜವಂ ಜ್ಞಾನ ವಿಜ್ಞಾನ ಆಸ್ತಿಕ್ಯಂ, ಇವೆಲ್ಲ ಗುಣಗಳು ಇರಬೇಕು. ಆ ಗುಣಗಳು ಎಂತ ಮಿಲಿಚ ದೇಶದಲ್ಲಿ ಹುಟ್ಟಿರೋ ವ್ಯಕ್ತಿನೂ ಇರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ಆ, ಆದಿವಾಸಿ ಕುಲದಲ್ಲಿ ಹುಟ್ಟಿರೋ ಜನರಲ್ಲೂ ಈ ಗುಣಗಳಿದ್ರೆ ಅವನೇ ಬ್ರಾಹ್ಮಣ. ಸೊ ಅಂಥವ್ರಿಗೆ ಹೇಳಿರೋದು ಇದು, ಗೋ ಬ್ರಾಹ್ಮಣ ಹಿತಾಯಚ ಅಂದ್ರೆ ಅಂತ ಬ್ರಾಹ್ಮಣರಿಗೆ ಭಗವಂತ ತುಂಬಾ ಪ್ರಿಯವಾದವನು, ಅವ್ರ ಮೇಲೆ ಪ್ರೀತಿಯನ್ನ ತೋರಿಸ್ತಾನೆ. ಹ್ಮ್. ಹುಟ್ಟೋದ್ರಿಂದ ನಾವು ಬ್ರಾಹ್ಮಣತ್ವವನ್ನು ನಾವು ಪಡೆಯೋದಿಲ್ಲ, ಜನಿವಾರ ಹಾಕೊಂಡು ನಾವು ಬ್ರಾಹ್ಮಣತ್ವವನ್ನು ಪಡೆಯೋದಿಲ್ಲ. ಸೊ ಈ ರೀತಿ ನಾವು ಆ, ಏನಂತಾರೆ, ಜಾತಿ ಭೇದ ಭಾವ, ಈ ತರ ಆ, ಭಗವಂತನ ಡಿಕ್ಷನರಿಯಲ್ಲಿ ಇಲ್ಲ. ಸೊ ಹಂಗಾಗಿ ನಾವು ಆ, ಏನಂತಾರೆ, ಈ ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಇವುಗಳಿಂದ ನಾವು ದೂರ ಆಗ್ಬೇಕು, ತ್ಯಜಿಸ್ಬೇಕು. ಅಹಂಕಾರ ನಾವೇ ಇಂಟ್ರೋಸ್ಪೆಕ್ಷನ್ ಮಾಡ್ಬೋದು, ಅಂದ್ರೆ ನಾವೇ ನಮ್ಮನ್ನ ನೋಡ್ಕೊಳ್ಬಹುದು, ನಮ್ಮಲ್ಲಿ ಎಷ್ಟು ಅಹಂಕಾರ ಇದೆ ಅಂತ. ಎಂತ ಮಹಾಪುರುಷರಿಗೂ ಅಹಂಕಾರ ಬಂದ್ಬಿಟ್ಟಿತ್ತು. ನಾವ್ ಯಾರು? ನಾವ್ ಏನೂ ಇಲ್ಲ. ಇಂದ್ರನ ನೋಡಿದ್ರೆ, ಇಂದ್ರನ್ಗೆ ಅವ್ರ ಗುರುಗಳು ಅವರ ದರ್ಬಾರದಲ್ಲಿ ಬಂದಾಗ ಎದ್ದು ನಿಂತ್ಕೊಂಡು ಅವ್ರಿಗೆ ದಂಡವತ್ತು ಹಾಕಿಲ್ಲ. ಗುರುಗಳು ತಾನೆ, ನಿನ್ನೆನೆ ನೋಡಿದ್ದೆ ಮತ್ತೆ ಬಂದಿದ್ದಾರೆ, ಪ್ರತಿ ಸರ್ತಿ ಎದ್ದು ನಿಂತ್ಕೊಳಕ್ ಅಂತ ಆ ಯೋಚನೆ ಬಂತು. ಮುಗೀತು, ಅವನ ಕಥೆನೆ ಮುಗೀತು. ಆ ಇದ್ದಿರೋ ಆ ಒಳ್ಳೆ ಜನ್ಮ ಐಶ್ವರ್ಯ ಎಲ್ಲಾನೇ ಕಳ್ಕೊಂಡ್ಬಿಟ್ಟ. ಯಾಕೆಂದ್ರೆ ಅಹಂಕಾರ ಬಂದ್ಬಿಟ್ಟದು. ದಬ್ರ ಬುದ್ಧೇಣ ಐಶ್ವರ್ಯ ಮತ್ತೇಣ ಅಂತ ಬರುತ್ತೆ ಭಾಗವತದಲ್ಲಿ. ಐಶ್ವರ್ಯ ಮತ್ತದಲ್ಲಿ ಅಂದ್ರೆ ಐಶ್ವರ್ಯ ಮದದಲ್ಲಿ ದಬ್ರ ಬುದ್ಧಿ ಆಗತ್ತೆ, ಬುದ್ಧಿನೇ ವರ್ಕ್ ಆಗಲ್ಲ, ಬುದ್ಧಿನೇ ಸ್ಟಾಪ್ ಆಗೋಗ್ಬಿಡತ್ತೆ. ಸ್ವಲ್ಪ ಏನೋ ಒಂದು ಭಿಕಾರಿಯಿಂದ ಒಂದು ಕೋಟ್ಯಾಧೀಶ್ವರ ಆಗೋಗ್ಬಿಟ್ರೆ ಬುದ್ಧಿನೇ ವರ್ಕ್ ಆಗಲ್ಲ, ಸ್ಟಾಪ್ ಆಗೋಗ್ಬಿಡತ್ತೆ. ಯಾಕಂದ್ರೆ ದಬ್ರ ಬುದ್ಧೇಣ ಐಶ್ವರ್ಯ ಮತ್ತೇಣ, ಇದು ಐಶ್ವರ್ಯದ ಪ್ರಭಾವ. ಆ ತರ ಆಗುತ್ತೆ. ಆಮೇಲೆ ಇಂದ್ರ ಈ ವ್ರಜವಾಸಿಯರು ಇವರೇನು ಹಳ್ಳಿ ಗುಗ್ಗು, ಇವ್ರಿಗೆಲ್ಲ ನಾನು ಒಂದು ಪಾಠ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಸಾಮರ್ಥಕ ಮೋಡನ ಕರೆಸಿ ಸರ್ವನಾಶ ಮಾಡಕ್ ಪ್ರಯತ್ನ ಮಾಡ್ದ. ಆಗ್ಲೂ ಬುದ್ಧಿ ಕಲ್ತಿಲ್ಲ. ಮತ್ತೆ ಭಗವಂತ ಅವನಿಗೆ ಕ್ಷಮಿಸಿ ಕಳಿಸ್ದ. ಮತ್ತೆ ತಿರ್ಗಾ ಪಾರಿಜಾತ, ಈ ಪಾರಿಜಾತ ಗಿಡನ ಹೆಂಗ್ ಕದ್ಕೊಂಡು ಹೋಗಕ್ ಸಾಧ್ಯ ಅಂತ ಯುದ್ಧ ಮಾಡ್ದ ಮತ್ತೆ ತಿರ್ಗಾ. ಸೊ ಮತ್ತೆ ಭಗವಂತ ಅವನಿಗೆ ಅಂದ್ರೆ ಈ ಐಶ್ವರ್ಯ ಆ, ಮತ್ತ ಹೇಗಿದೆ ಅಂತ ಆ, ಭಗವಾನ್ ಇಂದ್ರ ಅವರು ತೋರಿಸ್ಕೊಟ್ರು ಇದನ್ನ. ಅವರು ಒಂದು ಪಾತ್ರ, ನಾವು ಅವ್ರನ್ನ ಬೈಯಕ್ ಆಗೋದಿಲ್ಲ. ಅವರು ಭಾಗವತದಲ್ಲಿ ಅವ್ರ ಹೆಸರು ಬಂದಿದೆ ಅಂದ್ರೆ ಅದೊಂದು ಪಾತ್ರ. ಅವ್ರು ತೋರಿಸ್ಕೊಡ್ತಾ ಇದ್ದಾರೆ, ನಮ್ಗೊಂದು ಪಾಠ ಹೇಳ್ಕೊಡ್ತಾ ಇದ್ದಾರೆ, ಹೆಂಗೆ ಐಶ್ವರ್ಯ ಮತ್ತದಲ್ಲಿ ಬುದ್ಧಿ ದಬ್ಬರ ಆಗತ್ತೆ ಅಂತ. ಹ್ಮ್. ಸೊ ಗಜಸ್ತಬ್ಧ ಮತಿ ಆಗತ್ತೆ, ಬುದ್ಧಿನೇ ವರ್ಕ್ ಆಗೋದಿಲ್ಲ. ಸೊ ಈ ತರ ದೇವತೆಯರಿಗೆ ಈ ತರ ಅನುಭವ ಆಗ್ತಾ ಇದೆ. ನಾವ್ಯಾರು? ನಾವೇನೂ ಇಲ್ಲ. ನಮ್ಮ ಹತ್ರ ಒಂದು 10,000 ರೂಪಾಯಿ ಬಂದ್ರೆ ಸಾಕು, ಅಹಂಕಾರ ಜಾಸ್ತಿ ಆಗೋಗ್ಬಿಡತ್ತೆ, ಕೋಟಿನೂ ಬೇಕಾಗಿಲ್ಲ. ಸೊ ಆ ರೀತಿ ಇದು ಜನ್ಮ ಐಶ್ವರ್ಯ ಶ್ರುತ ಶ್ರೀ
ಸೊ ಅದಕ್ಕೆ ಯಾವಾಗ್ಲೂ ಬಡತನದಲ್ಲಿ ಇದ್ರೆ ಬೆಸ್ಟ್. ಬಡತನದಲ್ಲಿ ಇದ್ರೆ ಭಗವಂತನ ಆಶ್ರಯ ಪಡಿತೀವಿ, ಆಟೋಮ್ಯಾಟಿಕ್ ಆಗಿ ನಮ್ಮಲ್ಲಿ ಅಹಂಕಾರ ಇರೋದಿಲ್ಲ, ಕಡಿಮೆ ಆಗತ್ತೆ. ಆಮೇಲೆ ನಾವು ಭಗವಂತನ ತುಂಬಾ ಆತರದಿಂದ ನಾವು ಕರಿಬಹುದು. ಭಾಗವತಂದಲ್ಲಿ ಎಷ್ಟೋ ಈ ತರ ಕಥೆಗಳಿದೆ. ಈ ನಾಲ್ಕು ವೇರ ಮಣಿಗ್ರೀವ ಕಥೆಯದಲ್ಲೂ ಬರುತ್ತೆ. ಹೇಗೆ ಅವ್ರಿಗೆ ತುಂಬಾ ಅಹಂಕಾರ ಬಂದ್ಬಿಟ್ಟಿತು. ಧನ ದುರ್ಮದ ಅಂಧ ಅಂತ ಬರುತ್ತೆ. ಧನ ದುರ್ಮದ ಅಂಧ, ಮದದಿಂದ ಅಂದ್ರೆ ಅಹಂಕಾರದಿಂದ, ಅಂಧ ಅಂದ್ರೆ ಬ್ಲೈಂಡ್, ಅಹಂಕಾರದಿಂದ ಕುರುಡರಾಗಿ ಹೋಗ್ಬಿಟ್ಟಿದ್ರು ಅವರು. ಯಾಕೆ? ಧನದಿಂದ. ಧನ ದುರ್ಮದ ಅಂಧ. ಸೊ ಆ ಧನದಿಂದ ಅಂಧರಾಗಿ ಹೋಗ್ಬಿಡ್ತಾರೆ. ಸೊ ಆಗ ನಾರದ್ ಮುನಿ ಅವರು ಅವ್ರಿಗೆ ಶಾಪ ಕೊಡೋಕ್ಕೂ ಮುಂಚೆ ಅವ್ರಿಗೆ ಆ, ಹೇಳ್ತಾರೆ, ನೀವು 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 ದೇವಲೋಕದಲ್ಲಿ ಹುಟ್ಟು ಬಂದಿದ್ದೀರಾ, ಆ ಮಂದಾಕಿನಿ ಅಂತ ಪವಿತ್ರ ನದಿಯಲ್ಲಿ ನೀವು ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಸೊ ಹಂಗಾಗಿ ಅಸತಾಶ್ರೀ ಮದಾಂಧಸ್ಯ ದಾರಿದ್ರ್ಯಂ ಪರಮಂಜನಂ ಆತ್ಮೌಪಮ್ಯೇನ ಭೂತಾನಿ ದರಿದ್ರ ಪರಮೀಕ್ಷತೆ. ನಾರದ್ ಮುನಿ ಅವರು ಅಂತಾರೆ, ನೀವು ಅಸತ್ ಜನರು, ನೀವು ಮದಾಂಧಸ್ಯ, ಅಸತಃ ಶ್ರೀ ಮದಾಂಧಸ್ಯ, ನೀವು ನೀವು ಮದದಿಂದ ನೀವು ಕುರುಡರಾಗಿದ್ದೀರಾ. ನಿಮ್ಗೆ ಒಂದು ಸೊಲ್ಯೂಷನ್ ಇದೆ, ನಿಮ್ಗೆ ಒಂದು ಆ ಉಪಾಯ ಇದೆ. ಏನಂದ್ರೆ ದಾರಿದ್ರ್ಯಂ ಪರಮಂಜನಂ. ನಿಮ್ಗೆ ದರಿದ್ರತೆ ತರಿಸ್ಬೇಕು ನಾನು, ದರಿದ್ರತೆ ತರಿಸಿದ್ರೇನೆ ನಿಮ್ಗೆ ಬುದ್ಧಿ ಬರುತ್ತೆ. ಯಾಕೆ? ಆತ್ಮೌಪಮ್ಯೇನ ಭೂತಾನಿ ದರಿದ್ರ ಪರಮೀಕ್ಷತೆ. ಆ ದರಿದ್ರ ಪರಮೀಕ್ಷತೆ ಅಂದ್ರೆ ಒಬ್ಬ ದರಿದ್ರ ವ್ಯಕ್ತಿದು ಆ ವಿಷನ್, ಈಕ್ಷ, ಈಕ್ಷ ಅಂದ್ರೆ ವಿಷನ್. ಅದು ಪರಮ್ ಅಂತೆ. ಪರಮ್ ಅಂದ್ರೆ ಅದು ಪರ್ಫೆಕ್ಟ್ ವಿಷನ್ ಅಂತೆ. ಯಾಕೆ ಅಂದ್ರೆ ಆತ್ಮೌಪಮ್ಯೇನ ಭೂತಾನಿ. ನಾ ನಾನು ದರಿದ್ರತೆಯಲ್ಲಿ ನನ್ಗೆ ಎಷ್ಟು ದುಃಖ ಆಗ್ತಾ ಇದೆ, ಅದು ಬೇರೆಯವ್ರಿಗೆ ದುಃಖ ಆದ್ರೆ ನನ್ಗೆ ಅರ್ಥ ಆಗತ್ತೆ. ನಾನ್ ದರಿದ್ರತೆಯಲ್ಲಿ ಇದ್ದಿಲ್ಲ ಅಂದ್ರೆ ಬೇರೆಯವ್ರಿಗೆ ಆಗ್ತಿರೋ ದುಃಖ ನನ್ಗೆ ಗೊತ್ತಾಗೋದಿಲ್ಲ. ಸೊ ಅದನ್ನ ಆತ್ಮೌಪಮ್ಯೇನ ಭೂತಾನಿ. ನನಗೇನ್ ದುಃಖ ಇದೆ ಅದು ಬೇರೆಯವರಲ್ಲಿ ನಾನು ನೋಡಬಹುದು. ನನ್ನಲ್ಲಿ ದುಃಖ ಇಲ್ಲ ಅಂದ್ರೆ ಬೇರೆಯವರಲ್ಲಿ ಇರೋ ದುಃಖ ನನಗೆ ಕಾಣಿಸೋದಿಲ್ಲ. ಸೊ ಅದಕ್ಕೆ ಅಸತಃ ಶ್ರೀ ಮದಾಂಧಸ್ಯ ದಾರಿದ್ರ್ಯಂ ಪರಮಂಜನಂ ಆತ್ಮೌಪಮ್ಯೇನ ಭೂತಾನಿ ದರಿದ್ರ ಪರಮೀಕ್ಷತೆ ಅಂತ ಹೇಳ್ತಾರೆ. ಆಮೇಲೆ ಆ ಆ, ನಾರದರು ನಾರದರು ಹೇಳ್ತಾರೆ, ಯಥಾ ಕಂಟಕ ವಿದ್ಧಾಂಗೋ ಜಂತೋರ್ನೇಚ್ಛತಿ ತಾಂ ವ್ಯಥಾಂ. ಇವಾಗ ನಮ್ಗೊಂದು ಮುಳ್ಳು ಚುಚ್ಚಿದಾಗ, ಯಥಾ ಕಂಟಕ, ಕಂಟಕ ಅಂದ್ರೆ ಮುಳ್ಳು, ಯಥಾ ಕಂಟಕ ವಿದ್ಧಾಂಗೋ, ಅಂಗದಲ್ಲಿ ಚುಚ್ಚಿದಾಗ ಏನಾಗತ್ತೆ? ನಮ್ಗೆ ನೋವಾಗತ್ತೆ. ಸೊ ಅವಾಗ ಯಾರಿಗ್ ನೋವಾಗತ್ತೆ ಅವ್ರು ಏನ್ ಹೇಳ್ತಾರೆ? ಬೇರೆಯವ್ರಿಗೂ ನೋವಾಗಬಾರ್ದು ಅಂತ. ಸೊ ಯಥಾ ಕಂಟಕ ವಿದ್ಧಾಂಗೋ ಜಂತೋರ್ ನೇಚ್ಛತಿ ತಾಂ ವ್ಯಥಾಂ. ನನ್ಗೆ ಆಗ್ತಿರೋ ವ್ಯಥ ಬೇರೆ ಜಂತುಗಳಿಗೆ ನ ಇಚ್ಛತಿ ಅಂದ್ರೆ ಅವ್ರಿಗೂ ಆಗ್ಬಾರ್ದು ಅಂತ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಎಲ್ಲೋ ಏನೋ ಒಂದು ಮಾಡಕ್ ಹೋಗಿ ನಮ್ಗೆ ಗಾಯ ಆಗಿರುತ್ತೆ. ಇವಾಗ ಎಲ್ಲೋ ಬೆಂಕಿಯಲ್ಲಿ, ಗ್ಯಾಸ್ ಅಲ್ಲಿ ಏನೋ ಕೈ ಹಾಕಿ ನಮ್ಗೆ ಕೈ ಸುಟ್ಟೋಗಿರುತ್ತೆ. ಯಾಕೆ ಅಂದ್ರೆ ನಾವು ಕೇರ್ಫುಲ್ ಆಗಿರ್ಲಿಲ್ಲ. ಸೊ ಅವಾಗ ಏನಾಗತ್ತೆ, ನಮ್ಗೆ ಎಷ್ಟೋ ದಿವಸಗಳು ತುಂಬಾ ದುಃಖ ಆಗತ್ತೆ. ಹ್ಮ್ ಪ್ರಾಬ್ಲಮ್ ಆಗಿದೆ ಅಂತ. ಆಮೇಲೆ ಬೇರೆಯವ್ರು ಯಾರಾದ್ರೂ ಈ ತರ ಅದೇ ತಪ್ಪನ್ನ ಮಾಡಕ್ ಹೋದಾಗ ನಾವು ತುಂಬಾ ಎಚ್ಚರಿಕೆಯಿಂದ ಅವ್ರಿಗೆ ಹೇಳ್ತೀವಿ, ಬೈತೀವಿ, ನಿಂತ್ಕೊಳ್ಳಿ, ಆ ತರ ಮಾಡ್ಬೇಡಿ, ಈ ತರ ಮಾಡ್ಬೇಡಿ, ಈ ತರ ಗ್ಯಾಸ್ ಸ್ಟವ್ ಬ್ಲಾಸ್ಟ್ ಆಗತ್ತೆ, ಹಾಗೆ ಹೀಗೆ ಅಂತ ಏನೋ ಒಂದು ಹೇಳ್ತೀವಿ. ಅವ್ರನ್ನ ನಿಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ನನ್ಗಾಗಿರೋ ದುಃಖ ಬೇರೆಯವ್ರಿಗೆ ಆಗ್ಬಾರ್ದು ಅಂತ. ಸೊ ಆ ರೀತಿ ಯಥಾ ಕಂಠಕ ವಿದ್ಧಾಂಗೋ ಜಂತುರ್ನೇಚ್ಛತಿ ತಾಂ ಯಥಾಂ ಜೀವ ಸಾಮ್ಯಂ ಗತೋ ಲಿಂಗೇ ನ ತಥಾ ವಿದ್ಧ ಕಂಟಕ. ನ ತಥಾ ಅವಿದ್ಧ ಕಂಟಕ. ಯಾರಿಗೆ ಮುಳ್ಳು ಚುಚ್ಚಿಲ್ಲ ಅವ್ರಿಗೆ ಬೇರೆಯವ್ರಿಗೆ ಮುಳ್ಳು ಚುಚ್ಚೋದ್ರಲ್ಲಿ ಏನು ತೊಂದರೆ ಇಲ್ಲ. ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಸೊ ಹಂಗಾಗಿ ನಿಮ್ಗೆ ದಾರಿದ್ರ್ಯಂ ಪರಮಂಜನಂ, ನಿಮ್ಗೆ ದರಿದ್ರತೆ ನಾನು ತರಿಸ್ತೇನೆ ಅಂತ ಹೇಳ್ಬಿಟ್ಟು ಆ, ನಾರದ್ ಮುನಿ ಅವರು ಅವ್ರಿಗೆ ಏನಂತಾರೆ, ಶಾಪ ಕೊಟ್ಟು, ನೀವು ಈ ವೃಕ್ಷದ ದೇಹದಲ್ಲಿ ನೀವು ಉಳ್ಕೊಂತೀರಾ ಅಂತ. ವೃಕ್ಷ ದೇಹ ಅಂದ್ರೆ ದರಿದ್ರತೆನೆ. ನಮ್ಗೆ
ಏನು ಮಾಡೋಕ್ಕಾಗೋದಿಲ್ಲ. ನಗ್ನ ಅವಸ್ಥೆಯಲ್ಲಿ ವೃಕ್ಷ ದೇಹದಲ್ಲಿ ನಾವು ನಿಂತ್ಕೊಂಡಿರ್ಬೇಕಾಗತ್ತೆ. ಅದನ್ನು ಒಂದು ರೀತಿ ದರಿದ್ರತೆ. ಸೊ ಈ ಅಹಂಕಾರಕ್ಕೆ ಉಪಾಯ, ಸೊಲ್ಯೂಷನ್ ಏನಂದ್ರೆ ದಾರಿದ್ರತೆ. ಸೊ ನಾರದ ಮುನಿಯವರು ಕೊಟ್ಟಿರೋ ಸೊಲ್ಯೂಷನ್ ಇದು. ಸೊ ಮಹಾಪುರುಷರು, ಮಹಾಭಾಗವತರು ಏನ್ ಮಾಡ್ತಾರೆ, ಅದನ್ನ ತಾನಾಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಆದರೆ ನಿಧಾನಕ್ಕೆ, ಕ್ರಮೇಣವಾಗಿ, ಸ್ವಲ್ಪ 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 ಮೆಟೀರಿಯಲ್ ಅಟ್ಯಾಚ್ಮೆಂಟು, ಜನ್ಮ, ಐಶ್ವರ್ಯಗಳು ಇದನ್ನೆಲ್ಲ ತ್ಯಜಿಸಿ ಆ ವಿರಕ್ತಿ ಭಾವದಲ್ಲಿ ಭಗವಂತನ ಆಶ್ರಯ ಪಡಿತಾರೆ. ಆಗ್ಲೇ ನಾವು ಭಗವಂತನಿಗೆ ಸಮಯ ಕೊಡಬಹುದು, ಆ ಥರದಿಂದ ನಾಮಸ್ಮರಣೆ ಮಾಡಬಹುದು. ಸೊ ಈ ರೀತಿ ಇದು ಮದವನ್ನು ಕೊಡುತ್ತೆ. ಓಕೆ, ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಕುಂತಿ ಮಹಾರಾಣಿ ಸ್ತುತಿ ಕಿ ಜೈ. ಯಾರಿಗಾದ್ರೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ ಪ್ರಭು. ಈ ಇದ್ರಲ್ಲಿ ಹೇಳಿದ್ದು ಇವಾಗ ನಾವು, ನಮಗೂ ಅಹಂಕಾರ ಇಲ್ಲ ಅಂತಲ್ಲ, ನೀವು ಹೇಳಿದ್ರಲ್ಲ ನಮ್ಮ ಅಹಂಕಾರ ನಾವು ನೋಡ್ಕೋಬೇಕು ಅಂತ. ಈಗ ನಾವು ಅದು ಇಷ್ಟು ದಿವಸದಿಂದ ಭಗವದ್ಗೀತೆ ಓದ್ತೀವಿ, ಇಷ್ಟು ಲಲಿತಾ ವಿಷ್ಣು ಓದ್ತೀವಿ, ನಮ್ಗೇನು ಇಲ್ಲ ಬಿಡಿ, ನಮ್ಗೇನು, ನಾವೆಲ್ಲ ಎಕ್ಸ್ಕ್ಯೂಸ್, ಆ ತರ ನಮ್ಮಲ್ಲೂ ಅಹಂಕಾರ ಇತ್ತು ಅಂತ ಗೊತ್ತಾಗುತ್ತೆ ಪ್ರಭು. ಇವಾಗ ಏನೇ ಇದ್ರು ಕೃಷ್ಣ ಇದ್ದಾನೆ ಬಿಡು, ನಾವು ಭಗವದ್ಗೀತೆ ಓದ್ತೀವಿ, ಭಾಗವತಂ ಓದ್ತೀವಿ ಅಂತ ನಾವು ಹಿಂಗೆ ಹೇಳ್ಕೊತಿದೀವಿ. ಸೊ ಇದು ನಮ್ದು ಅಹಂಕಾರನೇ ಅಲ್ವಾ ಪ್ರಭು? 100% ಪ್ರತಿಯೊಬ್ಬರಲ್ಲಿ ಇರತ್ತೆ. ಅದೇ ಸೊ ಇದರಿಂದ ಗೊತ್ತಾಯ್ತು. ಸೊ ಇದನ್ನು ಬಿಟ್ಬಿಡ್ಬೇಕು, ನಾವು ತುಂಬಾ ದಾಸರಾಗಿರ್ಬೇಕು ಭಗವಂತನಲ್ಲಿ ಅನ್ನೋದನ್ನ ಅರಿವಾಯ್ತು ಪ್ರಭು. ತುಂಬಾ ಚೆನ್ನಾಗಿ ಹೇಳಿದ್ರು ಪ್ರಭು. ಒಳ್ಳೆ ಆ ಹಾಡ್ದು ತುಂಬಾ ಮೀನಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಪ್ರಭು. ತುಂಬಾ ಅರಿವಾಯ್ತು ಅನ್ನೋದಕ್ಕೆ ತುಂಬಾ ಜ್ಞಾನ ಹೆಚ್ಚಾಯ್ತು ಇವತ್ತು ಪ್ರಭು. ತುಂಬಾ ಚೆನ್ನಾಯ್ತು. ಕುಂತಿ ಮಹಾರಾಣಿ ಇಷ್ಟೊಂದು ಭಕ್ತಿ ಅನ್ನೋದಕ್ಕೆ ಇಷ್ಟು ಫೇಮಸ್ ಆಗಿದೆ ಈ ಸ್ತೋತ್ರ ಅಂತ. ಕರೆಕ್ಟ್, ಹೌದು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಓಕೆ, ಇನ್ಯಾರಾದ್ರು? ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಹರೇ ಪ್ರಭುಜಿ. ಕೃಷ್ಣ. ಸ್ವರ್ಣ ಮಾತಾಜಿ. ಪ್ರಭುಜಿ, ಅಹಂಕಾರ ಅನ್ನೋದ್ರಿ ಅದು ಸ್ವಾಭಾವಿಕ ರೀ. ಅದು ನಮ್ಮಲ್ಲಿ ಇದ್ದದ್ದು ಇನ್ನೂ ಸ್ವಲ್ಪ ಇದ್ದದ್ದು ಹೋಗ್ಬೇಕಂತ ಇವತ್ತು ಬಾಳ ತಿಳುವಳಿಕೆ ಆಯ್ತ್ರಿ ಪ್ರಭುಜಿ. ನಿಮ್ಮಲ್ಲಿ ಇಲ್ಲ ಬಿಡಿ, ನಿಮ್ಮ ಹತ್ರ ಏನು ಹೋಗಕ್ ಏನು ಇಲ್ಲ ಅಲ್ರಿ. ಕರೆಕ್ಟ್. ಸೊ ಎಲ್ಲ ಜೀವಾತ್ಮಗಳಲ್ಲಿ ಅಹಂಕಾರ ಇದೆ. ಈ ದೇಹನೇ ಪ್ರೂಫ್. ಇದು ಪ್ರೂಫ್. ನಾವೇನು ಅಲ್ಲ ಅನ್ನೋದು ಮತ್ತಿದ ಇದಾಯ್ತ್ರಿ ಪ್ರಭುಜಿ. ಇದ್ರಾಗ್ರಿ ನಾವು ನಮ್ಮ ಆಧ್ಯಾತ್ಮಿಕ ಜಗತ್ತಿನೊಳಗ್ರಿ ನಾವ್ ಏನು ಅಲ್ಲ ಅಲ್ರಿ ಪ್ರಭುಜಿ, ಒಂದು ಕಣ ಮಾತ್ರ ರೀ. ಅನ್ನೋದು ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಪ್ರಭುಜಿ. ತುಂಬಾ ಸಂತೋಷ ಆಯ್ತ್ರಿ. ಹರೇ ಕೃಷ್ಣ. ಅನು ಇತ್ತಂದ್ರಿ. ಹರೇ ಕೃಷ್ಣ ಪ್ರಭುಜಿ. ಈಗ ನೀವ್ ಹೇಳಿದ್ರಲ್ಲ, ಅದು ಗ್ರೂಪ್ಗೆ ಹಾಕಿ ಪ್ರಭುಜಿ. ಕನ್ನಡದಲ್ಲಿ ಇಲ್ವಾ ಅದು ಸಾಂಗ್? ಹಾ, ಕನ್ನಡದಲ್ಲಿ ಇಲ್ಲ ಮಾತಾಜಿ. ಕನ್ನಡ ಅಂದ್ರೆ ಹಿಂದಿನ ಅದು? ಇಲ್ಲ, ಇದು ಬೆಂಗಾಲಿ. ವೈಷ್ಣವ ಗೀತ ಬುಕ್ನಾಗ ಐತೇನ್ರಿ ಪ್ರಭುಜಿ ಅದು? ಹೌದು, ಇದೆ. ವೈಷ್ಣವರ ಸಂಕೀರ್ತನೆ ಅದ್ರಲ್ಲಿ ಇದೆಯಾ ಇದು ಸಾಂಗ್? ಹೌದು, ಕೀರ್ತನೆ ಬುಕ್ಸ್. ವೈಷ್ಣವ ಸಾಂಗ್ ಬುಕ್ ಇದೆ ಕನ್ನಡ ಅಲ್ಲಿ. ವೈಷ್ಣವ ಭಜನ್, ಅದು ಭಜನ್ಸ್ದು ಒಂದು ಬುಕ್ ಇದೆ. ಅದ್ರಲ್ಲಿ ಭಕ್ತಿವೇದಾಂತ ಠಾಕೂರ್ ಅವರ ಭಜನ್ ಅಲ್ಲಿ ಬರುತ್ತೆ. ಸರಿ ಪ್ರಭುಜಿ, ಇದೆ ನಮ್ಮ ಹತ್ರ, ನೋಡ್ತೀವಿ, ಚೆಕ್ ಮಾಡ್ತೀವಿ. ಇಂಟರ್ನೆಟ್ ಅಲ್ಲೂ ಸಿಗತ್ತೆ ನಿಮ್ಗೆ. ಅದನ್ನ ಇಂಗ್ಲಿಷ್ ಇಂದ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು, ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಸಿಗತ್ತೆ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ, ಚೆನ್ನಾಗಿತ್ತು ಕ್ಲಾಸ್. ದಂಡವತ್ ಪ್ರಣಾಮ್ ಪ್ರಭುಜಿ. ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಪ್ರಭುಜಿ. ಎಂಡ್ ಮಾಡ್ತಾ ಇದ್ದೀನಿ. ದಂಡವತ್ ಪ್ರಣಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು.